ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಧಮಾಕದ ಮೂರನೇ ವಿಡಿಯೋ ಅಂದರೆ ಕೊನೆಯ ವಿಡಿಯೋಗೆ. ಒಂದು ಹಾಂಟೆಡ್ ಮೆನ್ಷನ್ ಇರುತ್ತೆ, ಓನ್ಲಿ ಇನ್ಕಮಿಂಗ್ ನೋ ಔಟ್ ಗೋಯಿಂಗ್. ಅಂದರೆ ಒಳಗಡೆ ಬಂದರೆ ಮತ್ತೆ ವಾಪಸ್ ನೀವು ಹೋಗಂಗಿಲ್ಲ, ಅಲ್ಲೇ ಇರಬೇಕು. ನೀವು ವಾಪಸ್ ಹೋಗೋಕ್ಕೂ ಆತ್ಮಗಳು ಬಿಡೋದೇ ಇಲ್ಲ. ಈ ಥರ ಸಿಚುವೇಶನ್ ತಗೊಳಕ್ಕಂತ ನಮ್ಮ ಹೀರೋ ಮತ್ತೆ ಅಲ್ಲಿಂದ ಬರೋಕ್ಕೆ ಏನೇನು ಮಾಡ್ತೇನೆ ಅಂತ ಈ ಮೂವಿಲಿ ನೋಡೋಣ. ಇದೊಂದು ಕಾಮಿಡಿ ಆಗಿರೋ ಒಂದು ಹಾರರ್ ಮೂವಿ. ಫುಲ್ ಆ ಥರ ಎಕ್ಸ್ಪೆಕ್ಟೇಷನ್ ಕಾಮಿಡಿ, ಎದುರುಕೊಳ್ಳೋ ಥರ ಸಾಯಿಸೋ ಥರ ಆ ಥರ ಏನಿಲ್ಲ. ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಫೀಲ್ ಗುಡ್ ಮೂವಿ. ಅಂದಾಗೆ ಈ ಮೂವಿ ಹೆಸರು ಬಂದ್ಬಿಟ್ಟು ಹಾಂಟೆಡ್ ಮೆನ್ಷನ್ ಅಂತ. ಹಾಗೆ ರೀಸೆಂಟ್ ಆಗಿ ನಾನೊಂದು ಹಾರರ್ ಮೂವಿ ಹಾಂಟೆಡ್ ಹೋಟೆಲ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಇಂಟು ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಸರಿ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನಲ್ಲೇ ನಮ್ಗೊಬ್ರು ಬೆನ್ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಬೆನ್ನು ನ್ಯೂಯಾರ್ಕ್ ನ ಒಂದು ಪಾರ್ಟಿಗೆ ಬಂದಿರ್ತಾನೆ. ಅಲ್ಲಿ ಇವನ್ಗೆ ಇನ್ನೊಬ್ಳು ಫ್ರೆಂಡ್ ಆಗ್ತಾಳೆ. ಇವಳ ಹೆಸರು ಆಲಿಸ್ ಅಂತ. ಬೆನ್ನು ಒಂದು ಯಾವ ತರ ಕ್ಯಾಮ್ರಾ ಮಾಡ್ತಾ ಇರ್ತಾನೆ ಅಂದ್ರೆ ಒಂದು ಡಾರ್ಕ್ ಎಂಟಿಟೀಸ್ ಗಳನ್ನ ನೋಡುವಂತ ಕ್ಯಾಮ್ರಾನ ರೆಡಿ ಮಾಡ್ತಾ ಇರ್ತಾನೆ. ಆಲಿಸಾ ಕೂಡ ಒಂದು ಗೋಸ್ಟ್ ಟೂರರ್. ಈ ಗೋಸ್ಟ್ ಗಳ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡೋದು ಆ ತರ ಕೆಲಸ ಮಾಡ್ತಾ ಇರ್ತಾಳೆ ಇವಳು. ಇವರಿಬ್ರದ್ದು ಒಂದೇ ಕೆಲಸ ಆಗಿರೋದ್ರಿಂದ ಇವರಿಬ್ರು ಮಧ್ಯೆ ಫ್ರೆಂಡ್ಶಿಪ್ ಚೆನ್ನಾಗಿ ಬೆಳೆಯುತ್ತೆ. ಫ್ರೆಂಡ್ಶಿಪ್ ಹೋಗ್ತಾ ಲವ್ ಆಗುತ್ತೆ. ಇವರಿಬ್ರು ಮದ್ವೆ ಕೂಡ ಆಗಿರ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಸ್ವಲ್ಪ ದಿನ ಆದ್ಮೇಲೆ ನಮಗೆ ತೋರಿಸ್ತಾರೆ. ಈಗ ಬೆನ್ನು ತುಂಬಾ ಅಂದ್ರೆ ತುಂಬಾ ಕುಡಿಯೋದನ್ನ ಕಲ್ತ್ಕೊಂಡ್ಬಿಟ್ಟಿರ್ತಾನೆ. ಯಾಕೆಂದ್ರೆ ಅವನ ವೈಫು ಅಲೀಸ್ ಇದ್ದಾಳಲ್ಲ, ಅವಳಿಗೊಂದು ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ಟಿರ್ತಾಳೆ. ಹಾಗಾಗಿ ಇವ್ನು ಕೆಲಸ ಮಾಡೋದನ್ನೆಲ್ಲ ಬಿಟ್ಬಿಟ್ಟು ಇವ್ರ ವೈಫ್ ಕೆಲಸ ಮಾಡ್ತಿದ್ಲಲ್ಲ, ಅದೇ ಒಂದು ಗೋಸ್ಟ್ ಟೂರ್ ಗೈಡ್ ಆಗಿ, ಅಂದ್ರೆ ಆತ್ಮಗಳೇ ಏನೇನ್ ಮಾಡುತ್ತೆ, ಹೇಗಾಗಿರುತ್ತೆ ಅಂತ ಎಲ್ಲ ಇನ್ಫಾರ್ಮೇಶನ್ ನ ಜನರಿಗೆ ತಿಳಿಸೋದು, ಆ ಕೆಲಸನ ಮಾಡ್ತಾ ಇರ್ತಾನೆ. ಇವನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಇವನ್ಗೆ ಈ ದೆವ್ವ ಭೂತ ಅನ್ನೋದ್ರ ಮೇಲೆ ಒಂಚೂರು ಅಂದ್ರೆ ಚೂರು ನಂಬಿಕೆ ಇರೋದಿಲ್ಲ. ಸೀನ್ ಕಟ್ ಆಗಿ ಒಬ್ರು ಲೇಡಿ ಮತ್ತೆ ಹಾಗೆ ಒಂದ್ ಮಗನ ಕಡೆ ಸಿಕ್ಕಾಗುತ್ತೆ. ಇವಳ ಹೆಸರು ಬಂದ್ಬಿಟ್ಟು ಗ್ಯಾಬಿ ಅಂತ. ಹಾಗೆ ಇವನ್ ಮಗನ ಹೆಸರು ಬಂದ್ಬಿಟ್ಟು ಟ್ರಾವರ್ ಅಂತ. ಟ್ರಾವರ್ ಒಂದು ಮೆನ್ಷನ್ ಹತ್ರ ಹೋಗ್ತಾ ಇರ್ತಾನೆ. ಒಳಗಡೆ ಹೋಗೋಕ್ಕಿಂತ ಮುಂಚೆ ಡೋರ್ ಆಟೋಮೆಟಿಕ್ ಆಗಿ ಓಪನ್ ಆಗ್ಬಿಡುತ್ತೆ. ಇವನ್ ಅದನ್ನ ಅಬ್ಸರ್ವ್ ಮಾಡಿರೋದಿಲ್ಲ. ಹಾಗೆ ಅವನ್ ಒಳಗಡೆ ಹೋಗ್ತಾನೆ. ಇವನ್ಗೆಲ್ಲ ಒಂಥರ ವಿಚಿತ್ರವಾಗಿ ಕಾಣಿಸ್ತಾ ಇರ್ತದೆ ಎಲ್ಲ ಕೂಡ. ಇವನ್ ಮುಂದೆ ಹೋಗ್ತಿರೋ ತರ ಫೀಲ್ ಆದ್ರೆ ಇವ್ನು ಹಿಂದೆ ಹೋಗ್ತಿರೋ ತರ ಫೀಲ್ ಆಗ್ತಾ ಇರುತ್ತೆ. ನಮಗ್ ತೋರಿಸ್ತಾರೆ ಅಲ್ಲಿ ಇಷ್ಟೊಂದು ದಿವಭೂತಗಳು ಇರೋ ತರ ಕಾಣಿಸುತ್ತೆ. ಇದ್ರ ಪ್ರೆಸೆನ್ಸ್ ಎಲ್ಲ ಅವನಿಗೆ ಫೀಲ್ ಆಗಿ ಅವ್ರ ಅಮ್ಮಗೂ ಕೂಡ ಹೇಳ್ತಾನೆ ಇಲ್ಲೇನು ಸರಿ ಇಲ್ಲ ಅಂತ. ಬಟ್ ಆದ್ರೆ ಅವ್ರಮ್ಮ ಅದ್ಯಾವುದು ತಲೆಗೆ ಹಾಕೊಡೋದಿಲ್ಲ. ಸೀದಾ ಬ್ಯಾಗಿನೆಲ್ಲ ತಗೊಂಡ್ಬಂದು ಒಳಗಡೆ ಬರ್ತಾ ಇರ್ತಾರೆ. ಸರಿ ಆಯ್ತು ಅಂದ್ಬಿಟ್ಟು ಟ್ರಾವರ್ ಇದನ್ನೆಲ್ಲ ಅವನೊಂದು ರೂಮ್ಗೆ ಹೋಗ್ತಾನೆ. ರೂಮ್ಗೆ ಹೋದಾಗ ಅಲ್ಲೊಂದು ಪಿಕ್ಚರ್ ಇರುತ್ತೆ. ಆ ಪಿಕ್ಚರ್ ನ ನೋಡ್ತಿದ್ದಂಗೆ ಇವ್ನಿಗೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಯಾಕೆ ಬೇಕು ಅಂದ್ಬಿಟ್ಟು ಆ ಪಿಕ್ಚರ್ ನ ಒಂದ್ ಬಟ್ಟೆಯಿಂದ ಮುಗಿಸ್ತಾನೆ. ನೋಡ್ತಿದ್ದಂಗೆ ಆ ಪಿಕ್ಚರ್ ದಿವ್ವ ಆಚೆ ಬಂದ್ಬಿಟ್ಟು ಇವನಿದು ನೋಡಿ ಅಯ್ಯೋ ದೇವ್ರೆ ಅಮ್ಮ ತಾಯಿ ಅನ್ಕೊಂಡು ಕಿರ್ಚಾಡ್ಕೊಂಡ್ ಬರ್ತಾನೆ. ಅಮ್ಮ ಅಲ್ಲೊಂದು ಆತ್ಮ ಇದೆ, ನಾನು ನೋಡ್ದೆ ಹಂಗೆ ಹಂಗೆ ಅಂತಿರ್ಬೇಕಾದ್ರೆ, ನೋಡ್ ಮಗ ಇದೊಂದು ಹೊಸ ಮನೆ, ನಿನಗಾಗಿ ಆ ತರ ಎಲ್ಲ ಫೀಲ್ ಆಗ್ತೈತೆ, ತಲೆ ಕೆಡ್ಸ್ಕೊಂಬೇಡ ಅಂತ ಇರ್ತಾರ ಅವ್ರು. ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಇವರಿಂದನೂ ಕೂಡ ಒಂದು ಸೋಲ್ಜರ್ ಆತ್ಮ ನಿಂತಿರುತ್ತೆ. ಅಷ್ಟೇ ತಗೋ ಇದನ್ನ ನೋಡಿ ಇವ್ರ ಮಗನ್ ಕರ್ಕೊಂಡು ಆ ಮೆನ್ಷನ್ ಇಂದಾನೆ ಆಚೆಗೆ ಓಡ್ ಬಂದ್ಬಿಡ್ತಾರೆ. ಆಗ ಒಂದ್ ಆತ್ಮ ವಿಸಿಬಲ್ ಆಗಿ ನೀವ್ ಮತ್ತೆ ಇಲ್ಲಿ ವಾಪಸ್ ಬರ್ಲೇಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡುತ್ತೆ. ಸೀನ್ ಕಟ್ಟಾಗಿ ನಮ್ಗೆ ಫಾದರ್ ಕ್ಯಾಂಟ್ ನ ತೋರಿಸ್ತಾರೆ. ಫಾದರ್ ಕ್ಯಾಂಟ್ ಈ ಬೆನ್ನ ಮನೆಗೆ ಬಂದಿರ್ತಾರೆ. ಆ ಬೆನ್ ಕೂಡ ಯಾರು ನಿಮ್ನ ಒಳಗಡೆ ಬಿಟ್ಟಿದ್ದು ಹೇಳ್ದೆ ಕೇಳ್ತಾರೆ, ಒಳಗ ಬಂದಿದ್ಯಾ, ಏನ್ ಬೇಕು ನಿನಗೆ ಅಂತ ಬೆನ್ ಕೇಳ್ತಾ ಇರ್ಬೇಕಾದ್ರೆ, ನಾನ್ ಕೇಳ್ಪಟ್ಟಿದ್ದೀನಿ ನೀನ್ ತುಂಬಾ ಚೆನ್ನಾಗಿ ದೇವುಗಳನ್ನೆಲ್ಲ ಎಕ್ಸಿಕ್ಯೂಟ್ ಮಾಡ್ತೀಯಂತೆ, ಮತ್ತೆ ಅಕ್ಕಪಕ್ಕ ಇಷ್ಟು ದೇವುಗಳಿದೆ ಅಂತ ಕಂಡಿಡಿತೀಯಂತೆ ಅಂತ ಹೇಳಿದಾಗ, ಹೌದು ಅದಕ್ಕೇನೀಗ ಅಂತ ಇವನು ಹೇಳ್ತಾ ಇರ್ತಾನೆ. ನಾನು ಹಿಂಗೊಂದ್ ಜಾಗ ತೋರಿಸ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೀನು ಅಲ್ಲಿ ಎಷ್ಟು ಆತ್ಮಗಳಿವೆ ಏನ್ ತುಕ್ಕಿದೆ ಅಂತ ಇನ್ವೆಸ್ಟಿಗೇಷನ್ ಮಾಡ್ತೀಯ ಅಂದಾಗ, ನಾನೇ ಪೊಲೀಸ್ ಹೋಗಯ್ಯೋ ಬೇರೆಯವ್ರನ್ನ ನೋಡ್ಕೊ ಅಂತ ಹೇಳ್ತಾನೆ. ಆದ್ರೆ ಫಾದರ್ ಕ್ಯಾಂಟು ಅವನ್ಗೆ ತುಂಬಾ ಹಣ ಕೊಡ್ತೀನಿ ಕಣೋ ಈ ಕೆಲಸ ಮಾಡು ಅಂದಾಗ, ಅವನಿಗೂ ಕೂಡ ಹಣದ ಆಸೆಯಿಂದ ಅವನು ಕೂಡ ಒಪ್ಕೊಂಡ್ಬಿಡ್ತಾನೆ. ಬೆನ್ ಕೂಡ ಆ ಮೆನ್ಷನ್ ಹತ್ರ ಬರ್ತಾನೆ. ಮೆನ್ಷನ್ ಹತ್ರ ಬರೋಕ್ಕಿಂತ ಮುಂಚೆ ತನ್ನ ಕ್ಯಾಮ್ರಾನ ನೋಡ್ತಾನೆ. ಆ ಕ್ಯಾಮ್ರಾ ಬ್ಯಾಟ್ರಿನ ತಗೊಂಡ್ಬಂದಿರೋದಿಲ್ಲ. ಅಯ್ಯೋ ಕ್ಯಾಮ್ರಾ ಬ್ಯಾಟ್ರಿನ ಮರ್ತೋಗ್ಬಿಟ್ಟಿದ್ದೀನಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಸೇಮ್ ಮುಸ್ತಫಾ ತರ ಫೋಟೋ ತೆಗೆ ತರ ಆಕ್ಟಿಂಗ್ ಮಾಡ್ಬಿಟ್ರೆ ಆಯ್ತು ಅನ್ಬಿಟ್ಟು ಇವನು ಅವ್ರೆಲ್ಲಾರನ್ನು ಫುಲ್ ಮಾಡೋಣ ಅನ್ಬಿಟ್ಟು ಇವನು ಕೂಡ ಮೆನ್ಷನ್ ಹತ್ರ ಬರ್ತಾನೆ. ಬಾಗ್ಲನ್ನ ತಡ್ತಾನೆ. ಗ್ಯಾಬಿ ಡೋರ್ನ ಓಪನ್ ಮಾಡ್ತಾಳೆ. ಆ ಮೇಡಮ್ ನೀವೇ ತಾನೆ ಇಲ್ಲಿ ಫೋಟೋ ತೆಗೆ ಕೇಳಿದ್ದು ಅಂದಾಗ, ಒಳಗಡೆ ಬರ್ಬೋದ ಅಂದಾಗ, ಗ್ಯಾಬಿ ಇದ್ದಾಳ ಅವಳು ತುಂಬಾ ಸಲ ವಾರ್ನಿಂಗ್ ಮಾಡ್ತಾಳೆ. ಒಂದ್ಸಲಿ ಯೋಚನೆ ಮಾಡು, ಈ ಮನೆಯೊಳಗಡೆ ಬಂದ್ರೆ ನೀನು ಮತ್ತೆ ವಾಪಸ್ ಹೋಗಕ್ಕೆ ಆಗಲ್ಲ, ಯಾವಾಗ್ಲೂ ಇಲ್ಲೇ ಇರ್ಬೇಕಾಗುತ್ತೆ ನೀನು ಅಂತ ಗ್ಯಾಬಿ ಹೇಳ್ತಾ ಇರ್ತಾಳೆ. ಇವನು ಏನ್ ತೊಕೆ ಅಂದಾಗ, ಇಲ್ಲಿ ಎಷ್ಟೊಂದು ಆತ್ಮಗಳಿವೆ, ನೀನ್ ಒಂದ್ಸಲಿ ಒಳಗಡೆ ಬಂದ್ರೆ ಮತ್ತೆ ನೀನು ವಾಪಸ್ ಆಚೆ ಹೋಗಕ್ ಬಿಡಲ್ಲ ಅಂದಾಗ, ಇದನ್ನೆಲ್ಲ ಒಂದ್ ತಲೆಗೆ ಹಾಕೊಳ್ಳೋದಿಲ್ಲ. ಅಕಸ್ಮಾತ್ ಒಳಗಡೆ ಆತ್ಮಗಳಿದ್ರು ನನಗೇನ್ ತೊಂದ್ರೆ, ನಾನು ಪಾಡಿ ಫೋಟೋ ತಕೊಂಡು ಆಚೆ ಹೋಗ್ಬಿಡ್ತೀನಿ, ಇವ್ರಿಗೆ ತಾನೇ ತೊಂದ್ರೆ ಅನ್ಬಿಟ್ಟು, ಸರಿ ಮ್ಯಾಮ್ ಅವೆಲ್ಲ ನಾನು ನೋಡ್ಕೋತೀನಿ, ಹಣ ಕೊಡಿ ಅಂತ ಅವನು ಕೇಳ್ತಾನೆ. ಅವರು ಕೂಡ ತುಂಬಾ ಹಣ ಕೊಡ್ತಾರೆ ಇವನ್ಗೆ. ಇವನು ಕೂಡ ಕಾಲ್ ಒಳಗಡೆ ಇಟ್ಬಿಟ್ಟು ಒಳಗಡೆ ಹೋಗೇ ಬಿಡ್ತಾನೆ. ಯೋಚನೆ ಮಾಡಿದ್ರ ನೀವೀಗ, ಇವರು ಮೆನ್ಷನ್ ಬಿಟ್ಬಿಟ್ಟು ಆಚೆ ಓಡೋಗ್ಬಿಟ್ಟಿದ್ವಿ ಡ್ಯಾಬಿ ಮತ್ತೆ ಇವ್ರ ಮಗ ಡ್ರೈವರ್. ಒಳಗಡೆ ಹೆಂಗ್ ಬಂದ್ರು ಅಂತ ನಾವು ಮುಂದೆ ನೋಡೋಣ. ಬೆನ್ ಕೂಡ ಒಳಗಡೆ ಬರ್ತಾನೆ. ಒಳಗಡೆ ಬಂದು ನೋಡಿದಾಗ ಇಷ್ಟೊಂದು
ಇಷ್ಟೊಂದು ದೊಡ್ಡ ಮನೆಯಲ್ಲಿ ಮಧ್ಯದಲ್ಲಿ ಒಂದು ಚಿಕ್ಕ ಟೆಂಟ್ ನ ಹಾಕೊಂಡ್ ಕೂತಿರ್ತಾರೆ ಇವ್ರು ಇಷ್ಟೊಂದು ದೊಡ್ಡ ಟೆಂಟ್ ನ ಹಾಕೊಂಡ್ ಕೂತಿರೋ ಅಂತ ಇವ್ನ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳು ಆ ಟೆಂಟ್ ಒಳಗಡೆ ಇವ್ರ ಮಗ ಡ್ರೈವರ್ ಕೂಡ ಇರ್ತಾನೆ. ಅವ್ನು ನೋಡಿದ್ರೆ ತುಂಬಾ ಎದ್ರುಕೊಂಡಿರ್ತಾನೆ. ಮತ್ತೆ ಬೆನ್ನೇನೆ ಅವ್ನ ಕೆಲಸ ಸ್ಟಾರ್ಟ್ ಮಾಡ್ಕೋತಾನೆ. ಎಲ್ಲಾ ಜಾಗದಲ್ಲೂ ಫೋಟೋಗಳನ್ನ ತೆಗೆಯಕ್ಕೆ ಶುರು ಮಾಡ್ತಾನೆ. ಗ್ಯಾಬಿ ಕೂಡ ಅವ್ನಿಗೆ ಕೆಲವು ವಿಷಯಗಳನ್ನ ಹೇಳ್ತಾ ಇರ್ತಾಳೆ. ಇಲ್ಲಿ ಹೋಗ್ಬೇಡ, ಅಲ್ಲೊಂದು ಆತ್ಮ ಇರುತ್ತೆ, ಇಲ್ಲಿ ಲೈಟ್ ಆನ್ ಮಾಡ್ಬೇಡ, ಇಲ್ಲೊಂದು ಆತ್ಮ ಇರುತ್ತೆ ಅಂತ. ಇದನ್ನೆಲ್ಲ ಬೆನ್ ಕೇಳ್ಬಿಟ್ಟು ಇದು ಯಾವ ಜಾಗ ಬಂದ್ ತಗ್ಲಾಕಣ್ಣಪ್ಪ ನಾನು ಅಂತ ಅವನು. ಆದ್ರೆ ಬೇರೆ ಬ್ಯಾಟ್ರಿ ಬೇರೆ ತಂದಿರೋದಿಲ್ಲ. ಸುಮ್ನೆ ಆಕ್ಟಿಂಗ್ ಮಾಡ್ತಾ ಇರ್ತಾನೆ, ಕ್ಲಿಕ್ ಮಾಡೋ ತರ. ಸೇಮ್ ನಮ್ ಸಾಧು ಕೊಕ್ಕಿಲ್ಲ ಇದಾರಲ್ಲ ಅವ್ರ ತರ ಸುಮ್ನೆ ಕ್ಲಿಕ್ ಮಾಡ್ತಾ ಇರ್ತಾನೆ ಅಷ್ಟೇ. ಇದಾದ್ಮೇಲೆ ಒಂದು ಲಾಬಿ ಹತ್ರ ಇವ್ರು ಬರ್ತಾರೆ. ಅಲ್ಲಿ ನೋಡಿದ್ರೆ ಇಷ್ಟೊಂದು ಫೋಟೋಗಳಿರುತ್ತೆ. ಬೆನ್ನು ಅದರಲ್ಲಿ ಒಂದು ಫೋಟೋನ ನೋಡ್ತಾನೆ. ಅದು ಕೂಡ ಇವನ್ನ ನೋಡ್ತಾ ಇರತಾನೆ ಕಾಣಿಸ್ತಾ ಇರುತ್ತೆ ಇವ್ನಿಗೆ. ಬೆನ್ ಕೂಡ ಎಲ್ಲಾ ಕಡೆಯಿಂದ ಫೋಟೋ ತಂದ್ಬಿಟ್ಟು ಮತ್ತೆ ಅವ್ರಿಗೆಲ್ಲ ಹೇಳ್ತಾ ಇರ್ತಾನೆ, ನೋಡೋಣ ಫೋಟೋಗಳು ಬಂದ್ಮೇಲೆ ಏನು ಅಂತ ಗೊತ್ತಾಗುತ್ತೆ. ನನಗನ್ಸುತ್ತೆ ಈ ಮನೇಲಿ ಯಾವ್ದೇ ರೀತಿ ದೆವ್ವಗಳಿಲ್ಲ. ಈ ಮನೆ ತುಂಬಾ ದೊಡ್ಡದಾಗಿರೋದ್ರಿಂದ ತುಂಬಾ ಜಾಸ್ತಿ ಗಾಳಿ ಬೀಸ್ತಾ ಇರುತ್ತೆ. ಹಾಗಾಗಿ ಚೇರ್ಗೀರೆಲ್ಲ ಮೂವ್ ಆಗಿ ನಿಮ್ಗೆ ಅದರ ಅನ್ಸಿರ್ಬೋದು. ಸರಿ ನಾನು ಹೊರಡ್ತೀನಿ, ನಿಮ್ಗೆ ಆ ಫೋಟೋಗಳು ಬಂದಾಗ ಕಳಿಸ್ಕೊಡ್ತೀನಿ ಅಂದಾಗ ಅವರು ಕೂಡ ನಗ್ತಾ ಇರ್ತಾರೆ ಇವನ್ನ ನೋಡಿ. ಸರಿ ಆಯ್ತು ಹೋಗ್ಬಿಟ್ಟು ಬನ್ನಿ ಅಂತ. ಇವನು ಕೂಡ ಹಬ್ಬ ಸಿಕ್ತು ಚಾನ್ಸ್ ಅಂದ್ಬಿಟ್ಟು ಅಲ್ಲಿಂದ ಸೀದಾ ಹೊಂಟೋಗ್ಬಿಡ್ತಾನೆ. ಬೆನ್ ಕೂಡ ಮನೆಗೆ ಹೋಗ್ಬಿಟ್ಟು ಟಿವಿ ನೋಡ್ಕೊಂಡು ಕೂತಿರ್ತಾನೆ. ಪದೇ ಚಾನಲ್ ಚೇಂಜ್ ಆಗ್ತಾ ಇರುತ್ತೆ. ಇದೇನಿದು ಅಂತ ಟಿವಿ ಆಫ್ ಮಾಡಕ್ ಹೋಗ್ತಾನೆ. ರಿಮೋಟ್ ಆರ್ ಹೋಗ್ಬಿಡುತ್ತೆ. ಅಯ್ಯೋ ಏನಿದು ಏನಾಗ್ತಾ ಇದೆ ಅಂದ್ಬಿಟ್ಟು ಕ್ಯಾಮ್ರಾಗೆ ಬ್ಯಾಟ್ರಿ ಹಾಕ್ಬಿಟ್ಟು ಟಕ್ಕನ ಒಂದು ಫೋಟೋ ತೆಗಿತಾನೆ. ನಾನು ಒಂದು ಆತ್ಮ ಕುಂದಿರೋ ತರ ಕಾಣ್ಬಿಡುತ್ತೆ. ಭಯ ಪಡ್ಕೊಂಡು ಆಚೆ ಬಂದ್ಬಿಡ್ತಾನೆ. ಪುನಃ ಒಳಗಡೆ ಹೋಗ್ಬಿಟ್ಟು ಪುನಃ ಒಂದು ಫೋಟೋ ತೆಗಿತಾನೆ. ಆಗ ಅಲ್ಲಿ ಏನು ಇರೋದಿಲ್ಲ. ಸರಿ ಆಯ್ತಿದ್ದೇನೋ ನೋಡ್ಕೊಳ್ಳೋಣ ಅನ್ಬಿಟ್ಟು ಮನೆ ಕಳಕ್ಕಿಂತ ಹೋಗ್ತಾನೆ. ಒಂದ್ ತೊಟ್ಟಿಗೆ ರಾಣಿ ಕಾಣಿಸುತ್ತೆ. ಡೋರ್ ಓಪನ್ ಮಾಡಿ ನೋಡ್ತಾನೆ. ಒಂದ್ ಸಮುದ್ರನೇ ಅವ್ರ ಮನೆ ಒಳಗಡೆ ನುಗ್ಗೋ ತರ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ಕಾಫಿ ಡೇಗೆ ಹೋಗ್ತಾನೆ. ಅಕ್ಕಪಕ್ಕ ಒಂದೆಲ್ಲ ದೇವಗಳೇ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ಮನೆ ಓಪನ್ ಮಾಡ್ತಾನೆ. ಫುಲ್ಲು ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ ಅವ್ರ ಮನೆಗೆ. ಇದೇನ್ ಹಿಂಗಾಗ್ತೈತಲ್ಲ ಅಂದ್ಬಿಟ್ಟು ಸೀದಾ ಮತ್ತೆ ಆ ಮನುಷ್ಯನ ಹತ್ರ ಬರ್ತಾನೆ. ಇಲ್ಲಿ ಅವನಿಗೋಸ್ಕರ ಅಂತಾನೆ ಗ್ಯಾಬಿ ಮತ್ತೆ ಅವ್ನ ಮಗ ಕಾಯ್ಕೊಂಡ್ ಕೂತಿರ್ತಾರೆ. ಇವ್ರ ಹತ್ರ ಬೆನ್ ಬರ್ಬಿಟ್ಟು ಏನಾಗ್ತೈತೆ ಅಂತ ಕೇಳಿದಾಗ ಅವಳು ಕೂಡ ನಾವೇನ್ ಬೇಕು ಅಂತ ಬಂದಿದ್ದೀವ, ನಾವು ಕೂಡ ಈ ಮನೆಯಿಂದ ಆಚೆ ಹೋಗಕ್ಕೆ ಟ್ರೈ ಮಾಡ್ತೋ, ನಮಗೂ ಕೂಡ ಆತ್ಮ ಬಿಡ್ಲಿಲ್ಲ, ನಾವ್ ಎಲ್ಲೋದ್ರೆ ನಮ್ಮನ್ನೇ ಫಾಲೋ ಮಾಡ್ತಿತ್ತು, ಬೇರೆ ವಿಧಿ ಕಂಡ್ರೆ ನಾವ್ ಮತ್ತೆ ಇಲ್ಲಿಗೆ ಬಂದು ಸೇರ್ಕೊಂಡು ಅಂತ ಇರಕಾರೆ ಇದನ್ನೆಲ್ಲ ಏನ್ ತಕ್ಕ ನನಗೆ ಮುಂಚಾನೆ ಹೇಳಿಲ್ಲ ನೀವು ಅಂದಾಗ, ಹೇಳಿದ್ನಲ್ಲ ನೀನೇ ತಾನೇ ಕೇಳಲಿಲ್ಲ, ನಾನೀಗ ಎಷ್ಟು ವಾರ್ನಿಂಗ್ ಮಾಡಿದೆ, ಒಳಗಡೆ ಬರೋಕ್ಕಿಂತ ಒಂದ್ಸಲ ಯೋಚನೆ ಮಾಡು, ಒಂದ್ಸಲ ಬಂದ್ಮೇಲೆ ಆಚೆ ಹೋಗಂಗಿಲ್ಲ ಅಂತ, ನೀನೇ ನನ್ ಮಾತು ಕೇಳಲಿಲ್ಲ. ಬೆಟ್ ಕೂಡ ನೋಡಿ ನನ್ ಪ್ರಾಬ್ಲಮ್ ಅಲ್ಲ, ಇದು ಆಕ್ಚುಲಿ ಫಾದರ್ನ ಪ್ರಾಬ್ಲಮ್, ನಾನು ಬರೀ ಇಲ್ಲಿ ಪಿಕ್ಚರ್ಸ್ ಗಳನ್ನ ತೆಗಿಯಕ್ ಬಂದಿದೆ ಅಷ್ಟೇ, ನೀವ್ ಯಾವ್ದಾರನ್ನ ಫಾದರ್ನ ಕರ್ಕೊಂಡ್ಬಂದು ಈ ಆತ್ಮಕ್ಕೆ ಏನಾದ್ರು ಶಾಂತಿ ಕೊಡ್ಕೊಳ್ಳಿ ಅಂದಾಗ ಆ ಇದ್ದಗಡೆಯಿಂದ ಫಾದರ್ ಕೂಡ ಬರ್ತಾನೆ. ಫಾದರ್ನ ನೋಡಿದ ತಕ್ಷಣ ಅವನಿಗೆ ಎಂತ ಕೈಯ ನಾನು ಹತ್ರ ಈಗ ಮಾಡ್ತೇನೆ, ನಿನಗೆ ಗೊತ್ತಿರ್ತಾನೆ ಈ ತರ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ, ಮುಂಚೆನೆ ಕೇಳಲಿಲ್ಲ, ಒಳ್ಳೆ ದುಡ್ಡಿನ ಆಸೆ ತೋರಿಸ್ಬಿಟ್ಟು ಹಿಂದಗಡೆಯಿಂದ ಇಟ್ಟ ನನಗೆ ಬಗ್ನಿ ಕುಟ್ಟ ಅನ್ನಂಗೆ ಅವ್ನು ಹೇಳ್ತಿರ್ಬೇಕಾದ್ರೆ ತಲೆ ಕೆಡ್ಸ್ಕೊಂಡ್ಬೇಡ ಕಣೋ, ಇಲ್ಲಿರೋ ಆತ್ಮ ನಿನ್ಗೆ ಯಾವ್ದೇ ರೀತಿಯ ತೊಂದರೆ ಮಾಡೋದಿಲ್ಲ, ಆದ್ರೆ ಈ ಆತ್ಮ ನಮ್ಮ ಮನೆಯಿಂದ ಆಚೆಗೆ ಹೋಗ್ಬಿಡ್ತಲ್ಲ ಅಷ್ಟೇ, ಅದನ್ನು ಏನ್ಕಿಂತ ಕಂಡಿಡಿಯೋಕ್ಕೋಸ್ಕರ ನೀನ್ ಇಲ್ಲಿ ಕರ್ಕೊಂಡ್ ಬಂದೆ ಅಂತ ಇವರಿಬ್ರು ಹೀಗೆ ಮಾತಾಡ್ತಿರ್ಬೇಕಾದ್ರೆ ಟೈಮ್ ಆಲ್ರೆಡಿ 12 ಗಂಟೆ ಆಗ್ತಾ ಇರುತ್ತೆ. ಗ್ಯಾಬಿ ಕೂಡ ಟೈಮ್ ಆಲ್ರೆಡಿ 12 ಗಂಟೆ ಆಯ್ತು, ಈಗ ಎಲ್ಲ ಆತ್ಮಗಳು ಆಚೆ ಬರುತ್ತೆ, ನಾವು ಆದಷ್ಟು ಬೇಗ ಮನೆ ಕೊಂಡ್ರೆ ಸರಿ, ಇಲ್ಲ ನಮಗೆ ಸರಿಯಾಗಿ ಕಾಟ ಕೊಡುತ್ತೆ ಅನ್ಬಿಟ್ಟು ಇದ್ರ ಬಗ್ಗೆ ನಾಳೆ ಯೋಚನೆ ಮಾಡೋಣ ಅನ್ಬಿಟ್ಟು ಎಲ್ಲರೂ ಮನ್ಕೋಕ್ಕೆಂತ ಹೋಗ್ತಾರೆ. ನಾಳೆ ಬೆಳಗ್ಗೆ ತೋರಿಸ್ತಾರೆ. ಇವರೆಲ್ಲ ಹೀಗೆ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅಂತ, ಇದರಿಂದ ಹೇಗೆ ಬಚಾವಾಗ್ಬೇಕು ಅಂತ. ಆಗ ಫಾದರ್ ಕೂಡ ನಾವು ಈ ಪ್ರಾಬ್ಲಮ್ ಇಂದ ಬಚಾವಾಗ್ಬೇಕು ಅಂದ್ರೆ ನಾವ್ ಇಷ್ಟೇ ಜನ ಇದ್ರೆ ಸಾಕಾಗಲ್ಲ, ನಮ್ಗೆ ಇನ್ನೂ ಜಾಸ್ತಿ ಜನ ಬೇಕು, ಅದಕ್ಕಿಂತ ಮುಂಚೆ ಈ ಮೆನ್ಷನ್ ಒಳಗಡೆ ಏನ್ ಈ ತರ ನಡೀತೈತೆ ಅಂತ ತಿಳ್ಕೊಬೇಕು, ಇದ್ರ ಬಗ್ಗೆ ಯಾರು ತಿಳ್ಕೊಂಡಿರೋ ನಾವು ಹುಡುಕ್ಬೇಕು, ಆದ್ರೆ ನನ್ಗೂ ಆ ತರ ಒಬ್ಬ ಗೊತ್ತು, ಈ ಮೆನ್ಷನ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡವನಿ ಅನ್ಬಿಟ್ಟು ಪ್ರೊಫೆಸರ್ನ ಹುಡ್ಕೊಂಡು ಹೋಗ್ತಾರೆ. ಆ ಪ್ರೊಫೆಸರ್ ಹತ್ರ ಹೋಗ್ತಾನೆ, ಇವನ ಹೆಸರು ಬಂದ್ಬಿಟ್ಟು ಡ್ಯಾವಿಸ್ ಅಂತ. ಅಲ್ಲಿ ಹೋಗ್ಬಿಟ್ಟು ಈ ತರ ಮೆನ್ಷನ್ ಬಗ್ಗೆ ಕೇಳಿದಾಗ ಅವನು ಕೂಡ ನಾನು ಆ ಮೆನ್ಷನ್ ಬಗ್ಗೆ ತುಂಬಾ ಕೇಳಿದ್ದೀನಿ, ಸುಮಾರು ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ತನ್ನ ವೈಫ್ಗೋಸ್ಕರ ಆ ಮೆನ್ಷನ್ ನ ಖರೀದಿ ಮಾಡ್ದ, ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಆ ಮೆನ್ಷನ್ ಅಲ್ಲಿ ಅವ್ರ ಹೆಂಡತಿ ಸತ್ತೋಗ್ಬಿಟ್ಲು. ಅದಾದ್ಮೇಲೆ ಈ ತರ ಆತ್ಮಗಳು ವಿಚಿತ್ರವಾಗಿರೋ ವಿಷಯಗಳು ಆ ಮೆನ್ಷನ್ ಅಲ್ಲಿ ನಡೆಯಕ್ ಶುರು ಆಯ್ತು. ನಾನು ಅಲ್ಲಿ ಹೋಗಿ ಸ್ವಲ್ಪ ರಿಸರ್ಚ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ನನಗೆ ಸ್ವಲ್ಪ ಹಾರ್ಟ್ ಆಪರೇಷನ್ ಇರೋದ್ರಿಂದ ಹಾಗಾಗಿ ನಾನು ಹೋಗಕ್ ಆಗ್ತಿಲ್ಲ, ಆದ್ರೆ ಒಂದ್ಸಲಿ ಅಲ್ಲಿ ಹೋಗ್ಬಿಟ್ರೆ ನಾನು ಏನಂತ ಕಂಡಿಡ್ತೀನಿ ಅಂದಾಗ ಫಾದರ್ ಬೆನ್ ಯೋಚನೆ ಮಾಡ್ತಾನೆ, ಇವ್ನು ಆಲ್ರೆಡಿ ಹಾರ್ಟ್ ಆಪರೇಷನ್ ಮಾಡ್ಕೊಬೇಕು ಅಂತವನೆ, ಇದ್ರಲ್ಲಿ ಬೇರೆ ಆ ಮೆನ್ಷನ್ ಬಂದ್ರೆ ಇವ್ನ ಆಚೆ ಹೋಗೋಕೆ ಬಿಡಲ್ಲ, ಅಲ್ಲೇ ಸತ್ತೋಗ್ಬಿಡ್ತಾನೆ ನೀವು ಅಂದ್ಬಿಟ್ಟು, ಬೇಡ ಸರ್ ನೀವು ಅಲ್ಲಿಗೇನ್ ಬರ್ಬೇಡಿ, ಅದ್ರ ಬಗ್ಗೆ ಸ್ವಲ್ಪ ವಿಷಯಗಳೇನಾರ ಗೊತ್ತಿದ್ರೆ ನಮ್ಗೆ ಹೇಳಿ ಸಾಕು ಅಂದಾಗ, ನಾನು ಆ ಮೆನ್ಷನ್ ಒಳಗೆ ಬರ್ತೀನಿ ಅಷ್ಟೇ, ಇಲ್ಲಾಂದ್ರೆ ನಿಮ್ಗೆ ಈ ಪೇಪರ್ಸ್ ಕೊಡಲ್ಲ ಅಂತ ಹೇಳಿ ಅವನು ಎದುರಿಸ್ತಾ ಇರ್ತಾನೆ. ಆ ಪ್ರೊಫೆಸರ್ ಡೇವಿಸ್ ಹತ್ರ ಆ ಪೇಪರ್ಗಳನ್ನೆಲ್ಲ ಕಿತ್ಕೊಂಡು ಹೊಂಟೋಗ್ಬಿಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಬೆನ್ನಿದ್ದಾನಲ್ಲ, ಅವನು ಎಲ್ಲಾ ಕ್ಯಾಮ್ರಾಗಳನ್ನ ಒಂದೊಂದ್ ಕಡೆ ಫಿಕ್ಸ್ ಮಾಡ್ತಾ ಇರ್ತಾನೆ, ಅವನು ಎಲ್ಲಾ ಗೋಸ್ಟ್ಗಳನ್ನ ನೋಡ್ಬೇಕು ಅಂತ. ಅವನು ಕೂಡ ಅದನ್ನೆಲ್ಲ ಕಂಪ್ಯೂಟರ್ಗೆಲ್ಲ ಕನೆಕ್ಟ್ ಮಾಡ್ಕೊಂಡು ನೋಡ್ತಾನೆ. ಆ ಆತ್ಮಗಳೇ ಎದ್ರಕೊಂಡು ಓಡಾಡ್ತಾ ಇರ್ತವೆ. ಇದರಲ್ಲಿ ಆ ಪ್ರೊಫೆಸರ್ ಹೇಳಿದ್ನಲ್ಲ ಈ ಮನೆನ ತಗೊಂಡ್ರು ಒಬ್ರು ಅಂತ, ಅವ್ರ ಹೆಸರು ಕೂಡ ಇರುತ್ತೆ. ಅವ್ರ ಹೆಸರು ಬಂದ್ಬಿಟ್ಟು ಗ್ರೇಸ್ ಅಂತ. ಆ ಫುಟೇಜ್ ಅಲ್ಲಿ ಕೂಡ ಗ್ರೇಸಿನ
ಒಂದು ಆತ್ಮ ಕಾಣುತ್ತೆ. ಈಗ ಇವರು ಆತ್ಮಗಳ ಜೊತೆ ಮಾತಾಡೋ ಒಂದು ಲೇಡಿನ ಕಾಂಟ್ಯಾಕ್ಟ್ ಮಾಡ್ಕೊಬೇಕು. ಈಗ ಇವರು ಅದಕ್ಕೋಸ್ಕರ ಬೆನ್ ಮತ್ತೆ ಫಾದರ್ ಇದಾರಲ್ಲ, ಅವರಿಬ್ರು ಒಂದು ಲೇಡಿನ ಕಾಂಟ್ಯಾಕ್ಟ್ ಮಾಡ್ಕೊಂತ ಹೋಗ್ತಾರೆ. ಇವಳ ಹೆಸರು ಬಂದ್ಬಿಟ್ಟು ಹೆರೇಟ್ ಹತ್ರ ಹೋಗ್ಬಿಟ್ಟು ಈ ರೀತಿ ನಮ್ಗೊಂದು ಕೆಲ್ಸನ ಮಾಡ್ಕೊಡ್ಬೇಕು ಅಂದಾಗ, ಅಷ್ಟೇನಾ ಈ ತರ ಕೆಲ್ಸದಲ್ಲೆಲ್ಲ ನಾನು ಎತ್ತಿದ ಕೈ ಆತ್ಮಗಳಿಗೂ ಭೂಲೋಕಗೂ ಎಲ್ಲ ಮಧ್ಯೆ ಕನೆಕ್ಟ್ ಇದೆ. ನನಗೆ ನೀವು ತಲೆ ಕಟ್ಸ್ಕೊಂಬಿಡಿ, ನೀವು ಬೆಳೆದ ಕೆಲ್ಸನೆಲ್ಲ ನೀವು ಈಸಿಯಾಗಿ ಮಾಡ್ಕೊಡ್ತೀನಿ. ಅದಕ್ಕೋಸ್ಕರ ನೀವೇನಿಲ್ಲ, ನನಗೆ ತುಂಬಾ ಹಣ ಕೊಟ್ರೆ ಸಾಕು, ನಿಮ್ಗೆ ಏನ್ ಕೆಲ್ಸ ಬೇಕೋ ನಾನು ಅದ್ ಮಾಡ್ಕೊಡ್ತೀನಿ. ಹೌದಾ ಬಾ ಅಂದ್ಬಿಟ್ಟು ಶಿಸ್ತಾಗ ಆ ಮೆನ್ಷನ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಇಷ್ಟೇನಾ ಇಲ್ಲೇನ ಇರೋದು ಆತ್ಮಗಳು, ನೀವ್ ಯಾರು ತಲೆ ಕಟ್ಸ್ಕೊಂಬಿಡಿ, ಇಲ್ಲೆಲ್ಲ ಆತ್ಮಗಳನ್ನ ಓಡಿಸೋ ಜವಾಬ್ದಾರಿ ನಂದು, ಆದ್ರೆ ಇವಾಗಲ್ಲ ನಾಳೆ ಬರ್ತೀನಿ ಅಂದ್ಬಿಟ್ಟು ಅವಳು ಅಲ್ಲಿಂದ ಹೊರಟೋಗ್ತಾರೆ. ಇವರು ಕೂಡ ಕಾಯ್ಕೊಂಡು ಕೂತಿರ್ತಾಳೆ ಮತ್ತೆ ವಾಪಸ್ ಬರ್ತಾಳೆ ಅಂತ. ಏನೋ ಅದೇ ರೀತಿ ಆಗುತ್ತೆ. ಒಂದ್ ಸ್ವಲ್ಪ ಹೊತ್ತು ಅವಳು ಕೂಡ ಕಿರ್ಚಾಡ್ಕೊಂಡು ಇವ್ರ ಹತ್ರ ವಾಪಸ್ ಬರ್ತಾರೆ. ವಾಪಸ್ ಬಂದ್ಬಿಟ್ಟು ಫಾದರ್ ಹತ್ರ, ಈ ತರ ವಿಷಯನ ಯಾಕೆ ನಾನು ಮೊದ್ಲೇನೆ ಹೇಳಿಲ್ಲ, ಆ ಆತ್ಮಗಳಲ್ಲಿ ನನ್ನ ಮನೆಗೆ ಹೋಗ್ಬಿಟ್ಟು ಇಟ್ಟಾಡಿಸ್ತೈತೆ, ನನ್ನ ಮತ್ತೆ ಇಲ್ಲಿಗೆ ಕರ್ಕೊಂಡ್ ಬರೋ ತರ ಮಾಡೈತೆ, ನನ್ನ ಈ ತರ ಒಂದು ವಿಷಯ ಹೇಳ್ತಾರೆ, ನನಗೆ ಮೋಸ ಮಾಡ್ತಾ ಇದ್ದೀರಾ ನೀವೆಲ್ಲ ಅಂತ ಫಾದರ್ ಮೇಲೆ ಈ ತರ ಬೈದಾಡ್ತಾ ಇರ್ತಾಳೆ. ಬೆನ್ ಕೂಡ ಈಗ ನಮ್ಗೆ ಸಹಾಯ ಮಾಡಿದ್ರೆ ನೀನು ಕೂಡ ಬಚಾವ್ ಆಗ್ತೀಯಾ, ಇಲ್ಲ ಅಂದ್ರೆ ನಮ್ ತರ ಇದೇ ಮೆನ್ಷನ್ ಇರ್ಬೇಕಾಗುತ್ತೆ ಅಂದಾಗ, ಏನ್ ಕರ್ಮ ಗುರು ನಿಮ್ದೆಲ್ಲ ಅಂದ್ಬಿಟ್ಟು, ಸರಿ ಈ ಕೆಲ್ಸನ ನಾನು ಇವಾಗ್ಲೇ ಮಾಡ್ಕೊಡ್ತೀನಿ, ಈ ಮೆನ್ಷನ್ದು ಹಿಸ್ಟ್ರಿ ಏನಾರ ಇದ್ರೆ ಸ್ವಲ್ಪ ಕೊಡ್ರಿ ನನಗೆ ಅಂತ ಅವಳು ಕೇಳ್ತಾಳೆ. ಇವರು ಕೂಡ ಆ ಪ್ರೊಫೆಸರ್ ಕೊಟ್ಟಿದ್ನಲ್ಲ ಆ ಲಿಸ್ಟ್ ಗಳನ್ನೆಲ್ಲ ತೋರಿಸ್ತಾ ಇರ್ತಾರೆ. ನೋಡಿದಾಗ ಗೊತ್ತಾಗುತ್ತೆ, ತಗೊಂಡಿದ್ನೆಲ್ಲ ಗ್ರಹಿಸಿ ಅವನು ಮೆಂಟಲ್ ಆಗಿ ಅವನೇ ಆತ್ಮಹತ್ಯೆ ಮಾಡ್ಕೊಂಡು ಡೆತ್ ಆಗ್ಬಿಟ್ಟಿರ್ತಾನೆ. ಆದ್ರೆ ಡೆತ್ ಆಗೋಕ್ಕಿಂತ ಮುಂಚೆ ಒಬ್ಳು ಲೇಡಿನ ಹೈಯರ್ ಮಾಡಿರ್ತಾನೆ. ತನ್ನ ಹೆಂಡತಿ ಆತ್ಮಗಳ ಜೊತೆ ಎಲ್ಲ ಮಾತಾಡ್ಲಿ ಅನ್ಬಿಟ್ಟು ಮೇಡಮ್ ಲಿಯಾರ್ಡೋನ ಹೈಯರ್ ಮಾಡಿರ್ತಾನೆ. ತನ್ನ ವೈಫ್ ಹೆಂಡತಿ ಜೊತೆ ಮಾತಾಡ್ಲಿ ಅನ್ಬಿಟ್ಟು ಇವಳನ್ನ ಹೈಯರ್ ಮಾಡಿರ್ತಾರೆ. ಬೆನ್ಗೆ ಒಂದು ಲೆಟರ್ ಸಿಗುತ್ತೆ. ಆ ಲೆಟರ್ ಗ್ರೇಸಿ ಮೇಡಮ್ ಲಿಯಾರ್ಡೋಗೆ ಒಂದು ಲೆಟರ್ ನ ಬರ್ದಿರ್ತಾಳೆ. ಈ ತರ ಒಂದು ಸೀಕ್ರೆಟ್ ಆಗಿರೋ ಒಂದು ಜಾಗದಲ್ಲಿ ನಾವು ಸಿಗೋಣ ಅಂತ. ಇವರು ಕೂಡ ಇದನ್ನ ನೋಡ್ಬಿಟ್ಟು ಆ ಮನೆ ಬ್ಲೂ ಪ್ರಿಂಟ್ ನ ಹುಡುಕ್ತಾರೆ, ಎಲ್ಲಿ ಸೀಕ್ರೆಟ್ ಜಾಗ ಇದೆ ಅಂತ. ಅಲ್ಲೇ ಇವರೆಲ್ಲ ಆತ್ಮಗಳನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗೋದು. ಬಟ್ ಆದ್ರೆ ಇವ್ರಿಗೆ ಅದ್ಯಾವ್ದು ಸೀಕ್ರೆಟ್ ಇರೋ ಜಾಗನೇ ಸಿಗ್ತಾ ಇರೋದಿಲ್ಲ. ತುಂಬಾ ಹುಡುಕ್ತಾರೆ, ಹುಡುಕಿ ಆಗ ಇವ್ರಿಗೊಂದು ಫೋಟೋ ಕಾಣಿಸುತ್ತೆ. ಇನ್ನು ಆ ಫೋಟೋಲಿರೋ ಹುಡುಗಿ ಕಣ್ಣ ಹತ್ರ ನೋಡ್ತಾಳೆ, ತೂತಿ ಇರುತ್ತೆ. ಆ ತೂತಿಗೆ ಕೈ ಹಾಕ್ಬಿಟ್ಟು ಹಿಡಿದು ನೋಡಿದಾಗ ಆಗ ಅಲ್ಲೊಂದು ಡೋರ್ ಓಪನ್ ಆಗುತ್ತೆ. ಓ ಇದೇ ಜಾಗ ಅಂದ್ಬಿಟ್ಟು ಎಲ್ಲ ಒಳಗಡೆ ಹೋಗ್ತಾರೆ. ಅಲ್ಲಿ ಒಂದು ಜಾಗದಲ್ಲಿ ಒಂದು ಬೆಂಕಿನ ಹಾಕ್ತಾರೆ. ಬೆಂಕಿನ ಆಗಿ ನೋಡಿದಾಗ ಗೊತ್ತಾಗುತ್ತೆ ಆ ಜಾಗ ಪೂರ್ತಿ ಈ ಆತ್ಮಗಳನ್ನ ಕಾಂಟ್ಯಾಕ್ಟ್ ಮಾಡೋದು ಜಾಗ ಇರುತ್ತೆ. ಟೇಬಲ್ ಚೇರ್ಗಳು ಎಲ್ಲ ಇರುತ್ತೆ. ಅಲ್ಲಿ ಹೆರೇಟ್ ಇದ್ದಾಳಲ್ಲ, ಅವಳು ಎಲ್ಲರನ್ನು ಕುಂಡಿಸ್ಕೊಂಡು, ನಾನು ಆತ್ಮನ ಇಲ್ಲಿ ಕರ್ಸಕ್ಕೆ ನಾನು ಟ್ರೈ ಮಾಡ್ತೀನಿ, ಆದ್ರೆ ನೀವು ಯಾರು ಕೂಡ ಮಧ್ಯದಲ್ಲಿ ಮಾತಾಡ್ಬೇಡಿ, ನೀವು ಮಧ್ಯದಲ್ಲಿ ಮಾತಾಡಿದ್ರೆ ನನ್ನ ಫೋಕಸ್ ಎಲ್ಲ ಹೊಂಟೋಗ್ಬಿಡುತ್ತೆ ಅಂತ ಹೇಳಿ ಅವಳು ಪ್ರೇಯರ್ನ ಸ್ಟಾರ್ಟ್ ಮಾಡ್ತಾಳೆ. ನೋಡ್ತಿದ್ದಂಗೆ ನಿದ್ದೆ ಹೋಗ್ತಾ ಇರ್ತಾಳೆ. ಬೆನ್ ಕೂಡ, ಅಕ್ಕ ನೀನ್ ಇಲ್ಲಿ ಕರ್ಸಿರೋದು ನಿದ್ದೆ ಮಾಡಕ್ಕಲ್ಲ, ದೆವ್ವನ ಓಡ್ಸಕ್ಕೆ ಎದೋ ಅಂದಾಗ, ಇವಾಗ ಸುಮ್ನಿರಯ್ಯೋ, ಇದು ನನ್ನ ಪ್ರೇಯರು, ನಾನು ಹೇಳ್ತಾನೆ ಮಧ್ಯದಲ್ಲಿ ಮಾತಾಡ್ಸ್ಬೇಡ ಅಂತ ಮತ್ತೆ ಪ್ರೇಯರ್ನ ಮಾಡಿ ಪುನಃ ರೀಸ್ಟಾರ್ಟ್ ಮಾಡಿ ಮತ್ತೆ ಪ್ರೇಯರ್ನ ಮಾಡಕ್ ಶುರು ಮಾಡ್ತಾಳೆ. ಹೆರಿಯಟ್ ಕೂಡ ಆತ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೋತಾಳೆ. ಕಾಂಟ್ಯಾಕ್ಟ್ ಮಾಡ್ಬಿಟ್ಟು, ಏನ್ ತಪ್ಪು ನೀವು ಇಲ್ಲಿದ್ದೀರಾ, ಮತ್ತೆ ಯಾರ್ಯಾರು ಇದ್ದೀರಾ ಇಲ್ಲಿ ಅಂತ, ಏನ್ ವಿಷಯ ಆಗಿದೆ ಇಲ್ಲಿ ಅಂತ ಕೇಳಿದಾಗ ಆತ್ಮ ಕೂಡ, ನನ್ನನ್ನು ಕೇಳ್ಬೇಡಿ, ನೀವೇನೇ ಮಾತಾಡತ್ತಿದ್ರು ಲಿಯಾರ್ಡೋ ಹತ್ರ ಮಾತಾಡಿ ಅಂತ ಒಂದು ಪೆನ್ಸಿಲ್ ಅಲ್ಲಿ ಬರೆದು ತೋರಿಸುತ್ತೆ. ಬೆನ್ನು ನೋಡ್ಬಿಟ್ಟು ಒಂದು ನಿಮಿಷ ಶಾಕ್ ಆಗಿ, ಇದು ಯಾರು ಬರೀತಿರ್ಬೋದು ಅಂತ ನೋಡೋಣ ಅಂದ್ಬಿಟ್ಟು ಕ್ಯಾಮ್ರಾನ ಕ್ಲಿಕ್ ಮಾಡ್ತಾನೆ. ಕ್ಯಾಮ್ರಾ ತೆಗೆದು ಕ್ಲಿಕ್ ಮಾಡಿ ನೋಡಿದಾಗ ಅಲ್ಲಿ ಅವನಿಗೂ ಒಂದು ಆತ್ಮ ಕಾಣಿಸ್ತಾ ಇರುತ್ತೆ. ಓ ಇದೆಲ್ಲ ನಿಜ, ಆತ್ಮಗಳ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂದ್ಬಿಟ್ಟು ಆ ಹೆರೇಟ್ ಹತ್ರ, ನನ್ಗೊಬ್ಳು ವೈಫ್ ಇದ್ಲು, ಅವಳು ಡೆತ್ ಆದ್ಲು, ನೀನೇನಾದ್ರೂ ಅವಳಲ್ಲಿ ಕರ್ಸೋಕ್ಕಾಗುತ್ತಾ ಅಂದಾಗ ಅಲ್ಲಿರೋ ಎಲ್ಲರಿಗೂ ಗೊತ್ತಾಗುತ್ತೆ, ನಿಮ್ಗೆ ಆಲ್ರೆಡಿ ಮದುವೆ ಆಗಿ ಡೆತ್ ಆಗಿದ್ದಾಳೆ ಅವಳು ಹೆಂಡತಿ ಅಂತ. ಹೆರೇಟ್ ಕೂಡ, ಇಲ್ಲ ನಾನು ಇಲ್ಲಿರೋ ಆತ್ಮಗಳನ್ನ ಮಾತ್ರ ನಾನು ಇಲ್ಲಿ ಕರ್ಸೋಕ್ಕಾಗೋದು, ಬೇರೆ ಕಡೆ ಇರೋ ಆತ್ಮಗಳನ್ನೆಲ್ಲ ಕರ್ಸೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ. ನೋಡ್ತಿದ್ದಂಗೆ ಆ ಜಾಗ ಪೂರ್ತಿ ವಿಚಿತ್ರವಾಗಕ್ಕೆ ಶುರುವಾಗುತ್ತೆ. ಬೆನ್ ಕೂಡ ಏನೇ ಆಗಿರ್ಬೋದು ಅಂತ ಕ್ಯಾಮ್ರಾ ತೆಗೆದು ಫೋಟೋ ತೆಗಿಯಕ್ಕಂತ ನೋಡ್ತಾನೆ. ಆ ಕ್ಯಾಮ್ರಾ ಎತ್ತಿ ಹೊಡೆದಾಕ್ಬಿಡುತ್ತೆ. ಹೆರಿಯಟ್ ಕೂಡ ಲಿಯಾರ್ಡೋನ ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲಿದ್ದೀರಾ ಬನ್ನಿ ಅಂದಾಗ ಆ ಮೆನ್ಷನ್ ಒಳಗಡೆ ಯಾವ್ದೋ ಒಂದು ಕೆಟ್ಟ ಆತ್ಮ ಐತೆ ಅನ್ಸುತ್ತೆ. ಅದು ಸೀದಾ ಹೆರಿಯಟ್ ನ ಎಳ್ಕೊಂಡು ಆಚೆಗಡೆ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಹೆರಿಯಟ್ ಕೂಡ, ಹಿಡ್ಕೊಂಡ್ರು ನಾನು ಏನ್ರೋ ಮಾಡ್ತಾ ಇದ್ದೀರಾ, ಹಿಡ್ಕೊಳ್ರಲ್ಲೋ ಅಂತ ಇರ್ತಾನೆ. ಇವ್ರು ಹಿಡ್ಕೊಳಕ್ ಮಾಡ್ತಾ ಇರ್ತಾರೆ, ಆಗ್ತಾನೆ ಅದ್ರ ಎಳ್ಕೊಂಡು ಹೋಗ್ತಾ ಇರುತ್ತೆ. ಸೀದಾ ಎಳ್ಕೊಂಡೋಗಿ ಮನೆ ಆಚೆ ಒಂದು ಕೆಸರು ಗುಂಡಿಗೆ ತಪ್ಪನಾಗಿ ಬೀಳ್ಸುತ್ತೆ. ಅಯ್ಯ ಏನಾರ ಹಿಂಗ್ ಮಾಡ್ಬಿಡ್ತಿತ್ತು ಅಂತ ಅವರು. ಈ ಕಡೆ ಪ್ರೊಫೆಸರ್ ಇದನ್ನೆಲ್ಲ ಅವನು ಚಟಿಗೆ ಇರೇ ಬಿಟ್ಕೊಳಕ್ಕೆ ಅಂತಾನೆ ಈ ಮೆನ್ಷನ್ಗೆ ಬರ್ತಾನೆ. ಮೆನ್ಷನ್ ಬಂದ್ಬಿಟ್ಟು ಒಳಗಡೆ ಹೋಗಿ ನೋಡ್ತಾನೆ, ಎಲ್ಲರನ್ನು ಹುಡುಕ್ತಾ ಇರ್ತಾನೆ. ಮೊದ್ಲೇ ಟೆನ್ಷನ್ ಆಗೈತೆ ಆ ಏವಿಲ್ಲೋ, ಆತರ ಬೇರೆ ಇವನ ಬಿಡ್ತದ. ಇವನು ಕೂಡ ಚರ್ಮ ಕುಡ್ಸ್ಕೊಂಡು ಹೈವೇ ಕರ್ಕೊಂಡು ಹೋಗಿ ಅವ್ನು ಗಾಡಿ ಕುದಿಸಿ ಇವನು ಮುಗಿಸ್ಬಿಡೋಣ ಅಂತ ನೋಡ್ತಾ ಇರುತ್ತೆ. ಬಟ್ ಸಡನ್ ಆಗಿ ಅವನು ಬ್ರೇಕ್ ಕಳ್ಕೊಂಡ್ಬಿಡ್ತಾನೆ. ಇವನು ಲಕ್ ಚೆನ್ನಾಗಿರುತ್ತೆ, ಬದುಕೊಂಡ್ಬಿಡ್ತಾನೆ. ಇವನು ತಾನೇ ಹಾಸ್ಪಿಟ್ಲ್ ಹಾಕ್ತಾರೆ. ಈಗ ಹೆಂಗಿದ್ರೆ ಇವನು ಒಳಗಡೆ ಬಂದ್ಬಿಟ್ಟವನೆ, ಮತ್ತೆ ವಾಪಸ್ ಕರ್ಕೊಂಡು ಹೋಗ್ಲೇಬೇಕು ಇವನು ಅನ್ಬಿಟ್ಟು ಟ್ರೀಟ್ಮೆಂಟ್ ಕುಡಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಎಲ್ಲರೂ ಕೂಡ ಎದ್ರುಕೊಂಡ್ ಕೂತಿರ್ತಾರೆ. ಬೆನ್ಗೆ ಎಲ್ಲೋ ಅಂತ ನಂಬಿಕೆ ಇರುತ್ತೆ, ನನ್ನ ಹೆಂಡತಿ ಜೊತೆ ನಾನು ಮಾತಾಡ್ಬೋದು ಅಂತ. ಆಗ ಹೆರೇಟ್ ಹೇಳ್ತಾಳೆ, ನೋಡೋ ಇಲ್ಲಿರೋ ಆತ್ಮಗಳ ಜೊತೆ ಮಾತ್ರ ನಾವು ಕಾಂಟ್ಯಾಕ್ಟ್ ಮಾಡಕ್ ಆಗೋದು, ತಲೆ ಕೆಡ್ಸ್ಕೊಂಬೇಡ, ನೀನ್ ಹೆಂಡತಿಗೆ ಇಲ್ಲಿಂದ ಮುಕ್ತಿ ಸಿಕ್ಕಿರ್ಬೋದು, ಆತ್ಮಕ್ಕೆ ನಿನ್ ಜೊತೆ ಮಾತಾಡ್ಬೇಕು ಅಂತ ಇಷ್ಟ ಇದ್ರೆ ಖಂಡಿತ ಅವಳು ನಿನ್ನ ಕಾಂಟ್ಯಾಕ್ಟ್ ಮಾಡ್ಕೋತಾಳೆ, ತಲೆ ಕೆಡ್ಸ್ಕೊಂಬೇಡ ಅಂತ ಇರ್ತಾರೆ. ಮತ್ತೆ ನೈಟ್ ಹೀಗೆ ಎಲ್ಲ ಮನ್ಕಿರ್ತಾರೆ. ಬೆನ್ನು ಯಾವ್ದೋ ಒಂದು ಆತ್ಮನ ನೋಡಿ ಅದನ್ನ ಫಾಲೋ ಮಾಡ್ಕೊಂಡು ಅದರಿಂದ ಹೋಗ್ತಾ ಇರ್ತಾನೆ. ಆಚೆಗಡೆ ನೋಡಿದಾಗ ಎಷ್ಟೊಂದು ಆತ್ಮಗಳಿರುತ್ತೆ ಆಚೆಗಡೆ. ಆಗ ಸಡನ್ ಆಗಿ ಬಂದ್ಬಿಟ್ಟು ಡ್ರೈವರ್ ಇದ್ದಾನಲ್ಲ
ಅವನು ಬೆನ್ನೆ ಎಬ್ಬಿಸ್ತಾನೆ. ಅವನು ಕೂಡ ಎದ್ಬಿಟ್ಟು ಏನಾಗಿದೆ ಅಂತ ನೋಡ್ತಾನೆ. ಎಲ್ಲಾ ಆತ್ಮಗಳು ಬಡ್ಕೊಳಕ್ ಶುರು ಮಾಡಿರ್ತವೆ. ಇವನು ಏನಾರ ಸಿಗ್ಬೋದಾ ಈ ಮನೇಲಿ ಅಂತ ಎಲ್ಲರೂ ಕೂಡ ಹುಡುಕಕ್ಕೆ ಶುರು ಮಾಡ್ತಾರೆ. ಹುಡುಕ್ತಾ ಮೇಲ್ಗಡೆ ಒಂದು ಅಟ್ಟ ತರ ಸಿಕ್ಬಿಡುತ್ತೆ. ಅದನ್ನ ಹತ್ಕೊಂಡು ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ಹುಡುಕ್ತಿರ್ಬೇಕಾದ್ರೆ ಇಲ್ಲೊಂದು ಆತ್ಮ ಅವನಿಗೆ ಕಾಣಿಸ್ತಾ ಇರುತ್ತೆ. ಅಲ್ಲಿ ಅವನಿಗೆ ಒಂದು ಬಾಕ್ಸ್ ಸಿಗುತ್ತೆ. ಆ ಬಾಕ್ಸ್ ನ ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವ್ರ ಮೇಲೆ ಆತ್ಮ ಇವನ್ ಮೇಲೆ ಅಟ್ಯಾಕ್ ಮಾಡ್ತಾ ಇರುತ್ತೆ. ಇವನು ಅದನ್ನ ತಪ್ಪಿಸ್ಕೊಂಡು ಆ ಬಾಕ್ಸ್ ನ ಎಳ್ಕೊಂಡು ಆ ಸೈಡಿಗೆ ತಗೊಂಡ್ ಬಂದ್ಬಿಡ್ತಾನೆ. ಅದನ್ನ ಓಪನ್ ಮಾಡಿದಾಗ ಮೇಡಮ್ ಲಿಯಾರ್ಟ್ ಅದು ಒಂದು ಬುಕ್ ಸಿಗುತ್ತೆ. ಆ ಬುಕ್ ಅಲ್ಲಿ ಎಷ್ಟೊಂದು ಮಂತ್ರಗಳೆಲ್ಲ ಇರುತ್ತೆ. ಮತ್ತೆ ಅದ್ರ ಕೆಳಗಡೆ ಒಂದು ಬಾಲ್ ಸಿಗುತ್ತೆ. ಆ ಬಾಲ್ ನ ಎತ್ಕೊಂಡಿದ ತಕ್ಷಣ ಮೇಡಮ್ ಲಿಯಾರ್ಡ್ ಅದರಲ್ಲಿ ಟ್ರಾಪ್ ಆಗಿರ್ತಾರೆ. ಆ ಬಾಲ್ ನ ಒಂದ್ ಕಡೆ ಇಟ್ಬಿಟ್ಟು ಮೇಡಮ್ ಲಿಯಾರ್ಡ್ ಹತ್ರ ಈ ಮೆನ್ಷನ್ ಬಗ್ಗೆ ಕೇಳಿದಾಗ ಅವರು ಕೂಡ ಅದನ್ನ ಹೇಳ್ತಾರೆ ಏನ್ ವಿಷಯ ಅಂತ. ಸುಮಾರು ವರ್ಷಗಳ ಹಿಂದೆ ಈ ಗ್ರೇಸ್ ಇದ್ದಾನಲ್ಲ, ಅವನು ಈ ಲಿಯಾರ್ಟೋನ ತನ್ನ ಹೆಂಡತಿ ಸತ್ತೋಗಿರ್ತಾಳೆ, ಅವಳನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಾನೆ ಈ ಲಿಯಾರ್ಟೋನ ತನ್ನ ಮನೆಗೆ ಕರ್ಸ್ಕೊಂಡಿರ್ತಾರೆ. ಇವರು ಡೈಲಿ ಈ ಗ್ರೇಸಿ ಹೆಂಡತಿನ ಕರ್ಸೋಕೆ ತುಂಬಾ ಟ್ರೈ ಮಾಡ್ತಾರೆ. ಈ ಗ್ರೇಸಿ ಹೆಂಡತಿ ಆತ್ಮ ಬರ್ತಾನೆ ಇರೋದಿಲ್ಲ. ಇದರಿಂದ ತುಂಬಾ ಸರಿ ಕರ್ಸೋಕೆ ಟ್ರೈ ಮಾಡಿರೋದ್ರಿಂದ ಒಂದು ನರಕದ ಬಾಗ್ಲು ಓಪನ್ ಆಗ್ಬಿಟ್ಟು ಅಲ್ಲಿಂದ ಎಷ್ಟು ಆತ್ಮಗಳು ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿರ್ತವೆ. ಈ ಜಾಗದಲ್ಲಿ ಒಳ್ಳೆ ಆತ್ಮಗಳು ಇರ್ತವೆ, ಕೆಟ್ಟ ಆತ್ಮಗಳು ಇರ್ತವೆ. ಬಟ್ ಗ್ರೇಸಿಗೆ ಒಂದಿನ ಯಾವ್ದೋ ಒಂದು ಕೆಟ್ಟ ಆತ್ಮ ಈ ಹೆಂಡತಿ ಏನಾದ್ರು ನಿನ್ ಜೊತೆ ಮಾತಾಡ್ಬೇಕು ಅಂದ್ರೆ ನೀನು ಸತ್ತೋಗು, ಅವಾಗ ನಿನ್ನ ಹೆಂಡತಿ ನೀನ್ ಸಿಗ್ತಾಳೆ ಅಂತ ಹೇಳ್ತಾನೆ. ಇದೇ ಕಾರಣಕ್ಕೆ ಗ್ರೇಸಿ ಸತ್ತೋಗಿರ್ತಾನೆ. ಲಿಯಾರ್ಟೋ ನೋಡ್ತಾಳೆ ಇಲ್ಲಿ ಎಷ್ಟೊಂದು ಆತ್ಮಗಳನ್ನ ಆ ಕೆಟ್ಟ ಆತ್ಮ ಲಾಕ್ ಮಾಡ್ಕೊಂಡು ಇಲ್ಲೇ ಇಟ್ಕೊಂಡಿರುತ್ತೆ. ಇವಳು ಅದನ್ನೆಲ್ಲ ಫ್ರೀ ಮಾಡ್ಬೇಕು ಅಂತ ಹೋಗೋ ಅಷ್ಟಲ್ಲಿ ಇವಳನ್ನೇ ಆ ಕ್ರಿಸ್ಟಲ್ ಬಾಲ್ ಒಳಗಡೆ ಲಾಕ್ ಮಾಡಿ ಬಿಡುತ್ತೆ ಆ ಕೆಟ್ಟ ಆತ್ಮ. ಮತ್ತೆ ನಾವು ಈಗ ಮಾಡಿ ಆ ಕೆಟ್ಟ ಆತ್ಮನ ನಾವು ಇಲ್ಲಿಂದ ಓಡಿಸ್ಲೇಬೇಕು. ಅದನ್ನ ಇಲ್ಲಿಂದ ಓಡ್ಸಕ್ಕಿರೋದು ಒಂದೇ ಪ್ಲಾನು. ಅದಕ್ಕೆ ತುಂಬಾ ಹತ್ರವಾಗಿರೋ ಅದರ ಒಂದು ವಸ್ತುನ ನಮ್ಮ ಕೈಲಿದ್ರೆ ಅದನ್ನ ನಾವು ಆರಾಮಾಗಿ ಇಲ್ಲಿಂದ ಓಡಿಸ್ಬಿಡ್ಬೋದು. ಮತ್ತೆ ಇಲ್ಲಿರೋ ಎಲ್ಲಾ ಆತ್ಮಗಳಿಗೂ ಮುಕ್ತಿ ಕೊಡಿಸ್ಬೋದು ಅಂತ. ಅಷ್ಟರಲ್ಲಿ ಯಾರೋ ಅಲ್ಲಿಗೆ ಬಂದಂಗ ಆಗ್ಬಿಡುತ್ತೆ. ಆ ಲಿಯಾರ್ಟೋ ಆತ್ಮ ಕೂಡ ಎದ್ರುಕೊಂಡು ಅಲ್ಲಿಂದ ಮಾಯ ಆಗ್ಬಿಡುತ್ತೆ. ಈಗ ಪ್ರೊಫೆಸರ್ ಇದ್ದಾನಲ್ಲ, ಅವನು ಒಂದ್ ಮಾತನ್ನ ಹೇಳ್ತಾ ಇರ್ತಾನೆ. ನಾವು ಆದಷ್ಟು ಬೇಗ ನಾವು ಆತ್ಮದ ಹೆಸರನ್ನ ನಾವು ಹುಡುಕ್ಲೇಬೇಕು. ಅದಕ್ಕೆ ಏನಾರ ಹತ್ರ ಆಗೋ ತರ ಏನೋ ಒಂದು ಮಾಡ್ಲೇಬೇಕು. ಇದ್ರಲ್ಲಿ ಆಲ್ರೆಡಿ 99 ಒಂದು ಆತ್ಮಗಳು ಆಲ್ರೆಡಿ ಇಲ್ಲಿದೆ. ಇದಕ್ಕೆ ನಾವೆಲ್ಲಾದ್ರೂ ಹೇಗಾದ್ರೂ ಮುಕ್ತಿ ಕೊಡ್ಬೇಕು ಅಂದ್ರೆ ನಾವುಗಳು ಆ ಆತ್ಮದ್ದು ಹೆಸರನ್ನ ತಿಳ್ಕೊಳ್ಳೇಬೇಕು ಅಂದಾಗ ಹಿರಿಯಟ್ ಇದ್ದಾಳ ತಲೆ ಕೆಡ್ಸ್ ಆತ್ಮಗಳ ಪ್ರಪಂಚಕ್ಕೆ ನಾನು ಹೋಗಿ ಆ ಆತ್ಮದ ಹೆಸರೇನು ಮತ್ತೆ ಅದಕ್ಕೆ ಏನಾರ ಇಷ್ಟ ಅಂತ ನಾನು ತಿಳ್ಕೊತೀನಿ ಅಂದ್ಬಿಟ್ಟು ಮತ್ತೆ ಆ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಹೆರಿಯಟ್ಟು ಪ್ರೇಯರ್ನ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯನ ಹೇಳ್ತಾಳೆ. ನಾನು ಆತ್ಮ ಪ್ರಪಂಚಕ್ಕೆ ಹೋದ್ಮೇಲೆ 10 ನಿಮಿಷ ಆದ್ಮೇಲೆ ನೀವು ಇಲ್ಲಿರೋ 1 ಗಂಟೆನ ಹೊಡ್ದ್ಬಿಡಿ. ಇದರಿಂದ ನಾನು ಆತ್ಮ ಪ್ರಪಂಚದಿಂದ ನಾನು ಇಲ್ಲಿಗೆ ಬರ್ಬೋದು. ಅಷ್ಟರಲ್ಲಿ ನನ್ನ ಆತ್ಮನ ಯಾರು ಅಂತ ತಿಳ್ಕೊಳಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿ ಪ್ರೇಯರ್ನ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಇಲ್ಲಿ ಮಿಸ್ ಆಗಿದ್ದೇನು ಅಂದ್ರೆ ಹೆರಿಯಟ್ ಬದಲು ಬೆನ್ನು ಹೋಗ್ಬಿಡ್ತಾನೆ ಆತ್ಮ ಪ್ರಪಂಚಕ್ಕೆ. ಆತ್ಮ ಪ್ರಪಂಚಗಳಿಗೆ ಹೋಗಿದ ತಕ್ಷಣ ಇವನಿಗೆ ಫಸ್ಟ್ ಮೀಟ್ ಆಗೋದು ಗ್ರೇಸಿ ಹತ್ರ ಹೋಗ್ಬಿಟ್ಟು ಯಾರು ಅವನು ಇಂತಕ್ಕೆ ನಿನ್ನೆಲ್ಲ ಈ ತರ ಎದುರಿಸ್ತಾ ಇದ್ದಾನೆ, ಅವನ ಹೆಸರಿನಿಂದಾಗ ಅವ್ನು ತುಂಬಾ ಪವರ್ಫುಲ್ ಆಗಿದ್ದಾನೆ, ಅವನನ್ನ ನೀನೇ ಹುಡುಕೊಬೇಕು, ಆದಷ್ಟು ಬೇಗ ಇಲ್ಲಿಂದ ಹೊರಟೋಗ್ಬಿಡು ಅಂತ ಅವನು ಹೇಳ್ತಾ ಇರ್ತಾನೆ. 12 ಗಂಟೆ ಆಗಿದ ತಕ್ಷಣ ಅಲ್ಲಿರೋ ಎಲ್ಲಾ ದೇವಗಳು ಚಿಕ್ಕೊಳ್ಳಕ್ ಶುರು ಮಾಡ್ತದೆ. ಯಾಕೆಂದ್ರೆ ಈ ಕೆಟ್ಟ ಆತ್ಮಗಳಿಂದ ಈ ಕೆಟ್ಟ ಆತ್ಮ ಒಂದಿರುತ್ತಲ್ಲ, ಅದರಿಂದ ಅದಕ್ಕೆ ಎದುರ್ಕೊಂಡು ಎಲ್ಲ ಒಂದೊಂದ್ ಕಡೆ ಚಿಕ್ಕಳಕ್ ಶುರು ಮಾಡ್ತವೆ. ಇವನು ಕೂಡ ಒಂದ್ ಜಾಗದಲ್ಲಿ ಚಿಕ್ಕುತ್ತಾನೆ. ಆಗ ಅಲ್ಲಿಗೆ ಆ ಆತ್ಮ ಬರುತ್ತೆ ನೋಡಿ, ಕೆಟ್ಟ ಆತ್ಮ. ಬಂದ್ಬಿಟ್ಟು ಇವನ್ನ ಒಂದು ಡೀಲ್ನ ಮಾಡ್ಕೊಡೋಕೆ ಹೇಳ್ತಾ ಇರುತ್ತೆ. ನೀನ್ ನನ್ಗೆ ಹೇಳಿದ ಕೆಲಸ ನೀನ್ ಮಾಡ್ಕೊಡೋ, ನಿನ್ಗೆ ಏನ್ ಬೇಕೋ ಅದು ನಾನು ಕೊಡ್ತೀನಿ, ಅಂದ್ರೆ ನಿನ್ನ ಹೆಂಡತಿ ಜೊತೆ ನಿನ್ನ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀನಿ, ನೀನ್ ನನ್ಗೆ ಹೇಳಿದ ಕೆಲಸ ಮಾಡ್ಕೊಡು ಅಂತ ಅದೇ ಹೇಳ್ತಾ ಇರುತ್ತೆ. ಇವನು ಅದರಿಂದ ಎದುರ್ಕೊಂಡು ತುಂಬಾ ತಪ್ಪಿಸ್ಕೊಳಕ್ ನೋಡ್ತಾ ಇರ್ತಾನೆ. ಆಗ್ತಾ ಇರೋದಿಲ್ಲ. ತುಂಬಾ ಅಂದ್ರೆ ತುಂಬಾ ಓಡ್ತಾ ಇರ್ತಾನೆ ಅಲ್ಲಿಂದ ಇಲ್ಲಿಂದ ಅಂತ. ಆಗ ಈ ಭೂಲೋಕದಲ್ಲಿ ಕ್ಯಾಬ್ ಇದ್ದಾಳಲ್ಲ, ಅವಳೊಂದು ಬೆಲ್ನ ಹೊಡೆದು ಬಿಡ್ತಾಳೆ. ಇದರಿಂದ ಒಂದು ಒಳ್ಳೆ ಆತ್ಮ ಶಕ್ತಿ ಬಂದ್ಬಿಟ್ಟು ಇವನ್ನ ವಾಪಸ್ಸು ಈ ಭೂಲೋಕಕ್ಕೆ ತಗೊಂಡ್ಬಂದ್ಬಿಡುತ್ತೆ. ಭೂಲೋಕಕ್ಕೆ ಬಂದ್ಬಿಟ್ಟು ಅದು ತುಂಬಾ ಅಂದ್ರೆ ತುಂಬಾ ಪವರ್ಫುಲ್ ಆಗೈತೆ ಅದು ಆತ್ಮ. ಅದು ನನ್ನ ಆತ್ಮನ ಕೇಳ್ತೈತೆ, ನಾನು ನಿನ್ಗೆ ನಿನ್ ವೈಫ್ ನ ಮೀಟ್ ಮಾಡಕ್ಕೆ ತೋರಿಸ್ತೀನಿ, ಜಸ್ಟ್ ನಿನ್ಗೆ ನನ್ನ ಆತ್ಮನ ಕೊಟ್ಬಿಡು ಅಂತ ಕೇಳ್ತೈತೆ. ಅಂದ್ರೆ ಆ ಆತ್ಮ ಈ ಬೆನ್ನ ಆತ್ಮ ಕೇಳ್ತೈತೆ. ಆಲ್ರೆಡಿ 99 ಆತ್ಮಗಳು ತುಂಬೋಗ್ಬಿಟ್ಟಿದ್ದೇವೆ, ಇನ್ನ ಒಂದು ಆತ್ಮ ಬೇಕಾಗಿರುತ್ತೆ ಅದಕ್ಕೆ ಪವರ್ಫುಲ್ ಆಗೋದಕ್ಕೆ. ಅದಕ್ಕೋಸ್ಕರ ಇವನ ಆತ್ಮನ ಕೇಳ್ತಾ ಇರುತ್ತೆ. ಮತ್ತೆ ಬೆನ್ನಿದನಲ್ಲ, ಒಂದು ಸ್ಟೋರಿನ ಹೇಳ್ತಾನೆ. ಇವ್ನು ಆಕ್ಚುಲಿ ಈ ಕೆಲ್ಸನ ಪುನಃ ಸ್ಟಾರ್ಟ್ ಮಾಡಿದ್ದೆ ಇವ್ನ ಹೆಂಡತಿನ ವಾಪಸ್ ನೋಡ್ಬೇಕು ಅಂತ. ಇವನು ಆ ಕ್ಯಾಮ್ರಾನ ಈಗ ಕಂಪ್ಲೀಟ್ ಮಾಡ್ಕೊಂಡು ತನ್ನ ಹೆಂಡತಿನ ಹೇಗಾದ್ರೂ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಈ ಕೆಲ್ಸದಲ್ಲಿ ಇರ್ತಾನೆ. ಸ್ಟಾರ್ಟಿಂಗ್ ಇಂದನು ಇವ್ನ ಹೆಂಡತಿನ ಇವನು ಹುಡುಕ್ತಾನೆ ಇರ್ತಾನೆ. ಇವನು ಇದನ್ನ ಅವ್ರಿಗೆಲ್ಲರಿಗೂ ಹೇಳ್ತಾ ಇರ್ತಾನೆ. ಆಗ ಪ್ರೊಫೆಸರ್ ಇದನ್ನಲ್ಲ, ಅವನಿಗೊಂದು ಐಡಿಯಾ ಬರುತ್ತೆ. ಅವನ್ನ ಸೀದಾ ಒಂದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಟ್ಟು ಬೆನ್ನ ಹತ್ರ ಯಾವ್ದೋ ಒಂದು ಕಳ್ತನ ಆಗಿದೆ ಅನ್ಬಿಟ್ಟು ಆ ಕಳ್ಳ ಹೇಗಿರ್ತಾನೆ ನೋಡಕ್ಕೆ ಅನ್ಬಿಟ್ಟು ಒಂದು ಸ್ಕೆಚ್ ನ ಮಾಡಿಸ್ತಾ ಇರ್ತಾನೆ. ಇವನು ಕೂಡ ಆ ಆತ್ಮ ಹೇಗ್ ಕಾಣಿಸ್ತಿತ್ತು ಅಂತ ಎಲ್ಲ ಹೇಳ್ತಾ ಇರ್ತಾನೆ. ಸೇಮ್ ಅದೇ ರೀತಿ ಡಿಟ್ಟು ಸ್ಕೆಚ್ ಬರುತ್ತೆ. ಅದನ್ನ ತಗೊಂಬಂದು ಅದಕ್ಕೆ ಈ ಮನುಷ್ಯನ ರೂಪನ ಹಾಕ್ದಾಗ ಒಂದು ಫೋಟೋ ಬರುತ್ತೆ, ಒಂದು ಕ್ರಂಪ್ ಅಂತ.
ಈ ಕ್ರಂಪ್ ನ ಅಪ್ಪ ಇರ್ತಾನಲ್ಲ, ಅವನು ಈ ಜಾಗದಲ್ಲಿ ತುಂಬಾ ದೊಡ್ಡ ಶ್ರೀಮಂತ. ಅವನು ಅವ್ರ ಹೆಂಡತಿ ಸತ್ತೋಗಿರೋದ್ರಿಂದ ಅವನ ಮಗುನ ಮನೆ ಬಿಟ್ಟು ಆಚೆ ಕಳಿಸ್ಬಿಡ್ತಾನೆ. ಕ್ರಂಪ್ ವಾಪಸ್ ಹೋದಾಗ ಅವ್ನ ತಂದೆ ಸತ್ತೋಗ್ಬಿಟ್ಟಿರ್ತಾನೆ. ಯಾಕೆ ಅಂತ ಗೊತ್ತಾದಾಗ ಈ ಜನರುಗಳೆಲ್ಲ ಸೇರ್ಕೊಂಡು ಅವ್ರ ತಂದೆನ ಒಂಥರ ಏಮ್ ಮಾಡಿ ಅವನೇನೋ ಕೆಟ್ಟ ಕೆಲಸ ಮಾಡ್ತಾನೆ ಅಂದ್ಬಿಟ್ಟು ಎಲ್ಲರೂ ಅವನ್ನ ಬ್ಲೇಮ್ ಮಾಡಿ ಅವ್ನ ಸತ್ತೋಗೋ ರೀತಿ ಮಾಡಿರ್ತಾರೆ. ಇದರಿಂದ ತನ್ನ ತಂದೆ ರಿವೆಂಜ್ ತೀರ್ಸ್ಕೊಬೇಕು ಅಂತ ಎಲ್ಲಾರನು ಕೂಡ ಒಬ್ಬೊಬ್ಬರನ್ನೇ ಸಾಯಿಸೋಕೆ ಶುರು ಮಾಡಿರ್ತಾನೆ. ಇವನು ಎಲ್ಲಾರನು ಮಿಸ್ಟೀರಿಯಸ್ ಸಾಯಿಸ್ತಾ ಇರ್ತಾನೆ. ಆದ್ರೆ ಯಾರ್ದೋ ಡೆಡ್ ಬಾಡಿಗಳು ಸಿಗ್ತಾ ಇರೋದಿಲ್ಲ, ಆ ರೀತಿ ಮಾಡ್ತಾ ಇರ್ತಾನೆ. ಬಟ್ ಆದ್ರೆ ಒಂದು ದಿನ ಈ ಊರಿನ ಜನರಿಗೆ ಎಲ್ಲರಿಗೂ ಗೊತ್ತಾಗಿ ಹೋಗ್ಬಿಡುತ್ತೆ ಇವನು ಈ ತರ ಮಾಡ್ತವನೆ ಅಂತ. ಇದರಿಂದ ಊರಿನ ಜನರೆಲ್ಲ ಸೇರ್ಕೊಂಡು ಒಂದು ತಲೆನೇ ಎಗರಿಸ್ಬಿಡ್ತಾರೆ. ಬಟ್ ಆದ್ರೆ ಅವ್ನು ಸತ್ತೋದ್ಮೇಲೆ ಒಂದು ಶಪಥ ಮಾಡಿರ್ತಾನೆ, ನಿಮ್ಮನ್ನೆಲ್ಲ ನಾನು ಪುನಃ ಬಲಿ ತಗೊಂಡಿರ್ತೀನಿ ಅಂತ. ಈಗ ಕ್ರಂಪ್ ಇದ್ದ ಜಾಗ ಇರುತ್ತಲ್ಲ, ಅದೊಂದು ಹಿಸ್ಟಾರಿಕಲ್ ಪ್ಲೇಸ್, ಅಂದ್ರೆ ಒಂಥರ ಮ್ಯೂಸಿಯಂ ತರ ಆಗಿರುತ್ತೆ. ಇವರು ಅಲ್ಲಿ ಹೋಗಿ ಏನಾದ್ರು ಸಿಗುತ್ತೆ ಅಂತ ನೋಡಕ್ಕೆ ಅಂತ ಹೋಗ್ತಾ ಇರ್ತಾರೆ. ಅಷ್ಟೇ, ಇನ್ನೇನು ಈ ಆತ್ಮ ಗೊತ್ತಾಗ್ಬಿಟ್ಟಿರುತ್ತಲ್ಲ ತಾನು ಯಾರು ಅಂದ್ಬಿಟ್ಟು, ಹಾಗಾಗಿ ಆ ಜಾಗನ ಪೂರ್ತಿ ಎಲ್ಲ ಸೀಲ್ ಮಾಡಕ್ ಬಿಡುತ್ತೆ. ಆಚೆಗಡೆಗೆ ಹೋಗಕ್ಕೆ ಬಿಡ್ತಾ ಇರೋದಿಲ್ಲ. ಆ ಜಾಗದಲ್ಲೆಲ್ಲ ಒಂಥರ ಮೊಸಳೆ ಗಿಸ್ಲೆ ಎಲ್ಲಾನು ತಗೊಂಡ್ಬಂದ್ ಬಿಟ್ಬಿಟ್ಟಿರ್ತದೆ. ಇವರು ಆಗ ಈಗ ಮಾಡಿ ಅದರಿಂದ ತಪ್ಪಿಸ್ಕೊಂಡು ಟ್ರಾವರ್ ಮತ್ತೆ ಬೆನ್ ಇದನ್ನಲ್ಲ, ಇವರಿಬ್ರು ಕೂಡ ಮನೆಯಿಂದ ಆಚೆ ಬರ್ತಾರೆ. ಪ್ರೊಫೆಸರ್ನ ತನ್ನ ವರ್ಷಕ್ಕೆ ತಗೊಂಡ್ಬಿಡುತ್ತದು. ಏನ್ ಇವ್ರನ್ನ ಬಿಡ್ತಾನೆ ಇರೋದಿಲ್ಲ. ಕಾರ್ ಒಳಗಡೆ ಕೂತಿದ್ರು ಕೂಡ ಅಟ್ಟಾಡಿಸ್ತಾ ಇರುತ್ತೆ ಇವ್ರನ್ನ. ಇವರು ಅದನ್ನ ತಪ್ಪಿಸ್ಕೊಂಡು ಈ ಕ್ರಂಪ್ ಇದನ್ನೆಲ್ಲ ಅವನ್ನ ಹಿಸ್ಟಾರಿಕ್ ಪ್ಲೇಸ್ ಹತ್ರ ಬರ್ತಾರೆ. ಹಿಸ್ಟಾರಿಕ್ ಪ್ಲೇಸ್ ಹತ್ರ ಬಂದ್ಬಿಟ್ಟು ಹಿಸ್ಟಾರಿಕ್ ಪ್ಲೇಸ್ಗೆ ಒಬ್ಬ ಮೇಡಮ್ ಇರ್ತಾರಲ್ಲ, ಅವ್ರ ಹತ್ರ ಈ ಕ್ರಂಪ್ ಬಗ್ಗೆ ಕೇಳ್ತಾರೆ. ಬಟ್ ಆದ್ರೆ ಆ ಕ್ರಂಪ್ ಯೂಸ್ ಮಾಡ್ತಿರೋ ಕೆಲವು ವಸ್ತುಗಳೆಲ್ಲ ಫುಲ್ ನಕಲಿ ಆಗಿರುತ್ತೆ, ಅಲ್ಲಿ ಯಾವ ಇರೋದೇ ಇಲ್ಲ ಒರಿಜಿನಲ್. ಮತ್ತೆ ಕ್ರಂಪ್ ತಲೆ ಕಟ್ಟಾಗಿರೋದ್ರಿಂದ ಇದುವರೆಗೂ ಒಂದ್ ತಲೆ ಸಿಕ್ಕೇ ಇರೋದಿಲ್ಲ. ಡೆಡ್ ಬಾಡಿ ಮಾತ್ರ ಅಲ್ಲಿ ಇರುತ್ತಷ್ಟೇ, ಒಂದ್ ತಲೆ ಇನ್ನು ಯಾರಿಗೂ ಸಿಕ್ಕೇ ಇರೋದಿಲ್ಲ. ಮತ್ತೆ ಈಗ ಆ ಹಿಸ್ಟಾರಿಕ್ ಪ್ಲೇಸ್ ಗಳನ್ನ ನೋಡ್ತಿರ್ಬೇಕಾದ್ರೆ ಅಲ್ಲೇ ಯಾವ್ದೋ ಒಂದು ಆತ್ಮನ ಪಾಲ ಮಾಡ್ಕೊಂಡ್ ಬಂದಿದೆ ಅನ್ಸುತ್ತೆ. ಅದು ಇವ್ನಿಗೆ ಒಂದು ಪ್ಲೇಸ್ ನ ಹೇಳುತ್ತೆ. ಆ ಪ್ಲೇಸ್ ಹತ್ರ ಇವನು ಹೋಗಿ ನೋಡಿದಾಗ ಆ ಜಾಗ ತುಂಬಾ ಚಿಕ್ಕದಾಗಿರುತ್ತೆ, ಇವರೇ ಹೋಗಕ್ಕಾಗ್ತಿರೋದಿಲ್ಲ. ಹಾಗಾಗಿ ಟ್ರಾವರ್ ಇದನ್ನೆಲ್ಲ ಅವನ್ನ ಕಳಿಸ್ತಾನೆ. ಟ್ರಾವಲ್ ಕೂಡ ಅದ್ರೊಳಗಡೆ ಹೋಗಿ ನೋಡಿದಾಗ ಆ ಜಾಗ ಪೂರ್ತಿ ಒಂದು ಸಮಾಧಿ ಆಗಿರುತ್ತೆ. ಇದೇ ಜಾಗದಲ್ಲಿ ಈ ಕ್ರಂಪ್ ಇದನ್ನೆಲ್ಲ ಆ ಊರಿನ ಜನರುಗಳನ್ನೆಲ್ಲ ಹೊಡೆದು ಸಾಯಿಸಿ ಇಲ್ಲಿ ತಂದು ಊತಾಕ್ತಿರ್ತಾನೆ. ಇಲ್ಲಿ ಹುಡುಕ್ತಿರ್ಬೇಕಾದ್ರೆ ಈ ಕ್ರಂಪ್ ಇದನ್ನೆಲ್ಲ ಅವನದು ತಲೆ ಬೋರ್ಡೆ ಸಿಗುತ್ತೆ, ಅವನದೊಂದು ಹ್ಯಾಟು ಸಿಗುತ್ತೆ. ಸರಿ, ಹ್ಯಾಟ್ ಸಿಗ್ತಾರ ಅಂತ ಅದನ್ನ ಎತ್ಕೊಂಡು ಪುನಃ ಈ ಮೆನ್ಷನ್ ಹತ್ರ ಬರ್ತಾರೆ. ಮೆನ್ಷನ್ ಒಳಗಡೆ ಹೋಗಕ್ಕಿಂತ ಮುಂಚೆ ಈ ಫಾದರ್ ಇದನ್ನಲ್ಲ, ಅವನು ನಾನ್ ಬರಲ್ಲ ನೀನ್ ಹೋಗಪ್ಪ ಅಂದಾಗ, ಹೇ ನಿನ್ ಫಾದರ್ ತಾನೆ ನೀನು ಬಾ ಅಂದಾಗ, ನನ್ ಫಾದರ್ ಅಲ್ಲ ಕಣೋ, ನಾನೊಬ್ಬ ಕಳ್ಳ ಕಣೋ, ಸುಮ್ಮನೆ ದುಡ್ಡು ಆಸೆಗೋಸ್ಕರ ಈ ತರ ಫಾದರ್ ತರ ವೇಷ ಹಾಕೊಂಡು ಓಡಾಡ್ತಾ ಇದೀನಿ ಅಂದಾಗ ಎಲ್ಲಾರು ಕೂಡ ನಾಟಕ ಮಾಡೋರೆ. ಇಲ್ಲಿ ಇನ್ಮೇಲಾದ್ರೂ ಕರೆಕ್ಟಾಗಿ ಒಳ್ಳೆ ಫಾದರ್ ಆಗಿರಿ ಅಂತ ಮುಂದಕ್ಕೆ ಅನ್ಬಿಟ್ಟು ಅವ್ನು ನನ್ನ ಜೊತೆಗೆ ಹಾಕೊಂಡು ಸೀದಾ ಮನೆ ಒಳಗಡೆ ಹೋಗ್ತಾನೆ. ಅಂದ್ರೆ ಟ್ರಾವರ್ ಇದನ್ನಲ್ಲ, ಅವನು ಗಾಡಿಯಲ್ಲಿ ಕೂತಿರ್ತಾನೆ. ನನ್ನ ತಂದೆ ಜೊತೆ ಮಾತಾಡ್ತೀನಿ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡಿರ್ತಾನೆ ಅವನು. ಇವ್ರು ಎಲ್ಲ ಒಳಗಡೆ ಬರ್ತಾರೆ. ಈ ಪ್ರೊಫೆಸರ್ ಇದಾರಲ್ಲ, ಅವ್ನ ಆಲ್ರೆಡಿ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಆ ಪ್ರೊಫೆಸರ್ ಅವನ ಹತ್ರ ಹ್ಯಾಟ್ ನ ಇಸ್ಕೊಂಡ್ಬಿಟ್ಟು ಎತ್ತಿಸಿದ ಬೆಂಕಿಗೆ ಹಾಕ್ಬಿಡ್ತಾನೆ. ಹಾಕಿದ ತಕ್ಷಣ ಅಷ್ಟೇ ತಗೋ ಬದೇ ಬಿಡ್ತು ಆ ಕ್ರಂಪ್ ನ ಆತ್ಮ. ಇವಳು ಕ್ಯಾಬ್ ಇದ್ದಾಳಲ್ಲ, ಟ್ರಾವರ್ ಅಲ್ಲಿ ಅಂತ ಕೇಳ್ತಾಳೆ. ಆಗ ಬೆನ್ನಿದ್ದಾನಲ್ಲ, ಅವನ ತಂದೆ ಜೊತೆ ಕಾರಲ್ಲಿ ಮಾತಾಡ್ತಾ ಇದ್ದಾನೆ ಅಂತ ಅವ್ರು ಕೂಡ ಹೇಳ್ತಿದ್ದಂಗೆ ಒಂದ್ ನಿಮಿಷ ಶಾಕ್. ಇವರು ಅವ್ನ ತಂದೆ ಸತ್ಯ 1 ವರ್ಷ ಆಗೋಯ್ತು ಕಣೋ. ಈಗ ಅವನು ಅವ್ರ ತಂದೆ ಜೊತೆ ಮಾತಾಡ್ತಾ ಇದ್ದ ಅಂದಾಗ ಇವ್ರಿಗೆ ರಿಯಲೈಸ್ ಆಗುತ್ತೆ, ಈ ಕ್ರಂಪ್ಗೆ ಇನ್ನೊಂದು ಲಾಸ್ಟ್ ಆತ್ಮ ಬೇಕಾಗಿರುತ್ತಲ್ಲ, ಅದನ್ನ ಟ್ರಾವರ್ ನ ಚೂಸ್ ಮಾಡ್ಕೊಂಡಿರುತ್ತೆ. ಇದು ಈಗ ಅಲ್ಲಿರೋ ಎಲ್ಲಾ ಆತ್ಮಗಳಿರ್ತಾವಲ್ಲ, ಅವನ್ನೆಲ್ಲ ವಶಕ್ಕೆ ತಗೊಂಡ್ಬಿಟ್ಟು ಇವ್ರನ್ನ ಸಾಯ್ಸಕ್ಕೆ ಅಂತ ಇವ್ರ ಹತ್ರಕ್ಕೆ ಎಲ್ಲಾರನ್ನ ಕಳ್ಸುತ್ತೆ. ಇವರು ಕೂಡ ಎಲ್ಲಾರು ಒಂದೊಂದ್ ದಿಕ್ಕಿಗೆ ಒಂದೊಂದ್ ಕಡೆ ಓಡ್ತಾ ಇರ್ತಾರೆ. ಅಲ್ಲ, ಅವಳು ನಿಯರ್ಟ ಹತ್ರ ಹೋಗ್ಬಿಟ್ಟು ನಮ್ಗೆ ಹೆಲ್ಪ್ ಮಾಡು, ಏನ್ ಮಾಡ್ಬೇಕು ಮುಂದಕ್ಕೆ ಅನ್ನಕ, ನನ್ನನ್ನು ಫ್ರೀ ಮಾಡು, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಅವಳು ಹೇಳ್ತಾ ಇರ್ತಾರೆ. ಈ ಕಡೆ ಫಾದರ್ ಕ್ಯಾಂಟೀನ್ ಇದಾನಲ್ಲ, ಅವನು ತನ್ನ ಮಂತ್ರಗಳನ್ನೆಲ್ಲ ಉಪಯೋಗಿಸಿ ಅವುಗಳಿಗೆಲ್ಲ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾ ಇರ್ತದೆ, ನಿಮ್ ಜೊತೆ ಎಲ್ಲ ಯಾವ ರೀತಿ ಮೋಸ ಆಗ್ತಾ ಇದೆ ಅಂತ. ಈ ಕಡೆ ಬೆನ್ಗೆ ಮನೆಯಿಂದ ಆಚೆಗೆ ಹೋಗಿ ಗ್ರೇಸ್ ಇದನ್ನೆಲ್ಲ ಅವ್ನ್ ಸಹಾಯ ಮಾಡ್ತಾ ಇರ್ತಾನೆ. ಟ್ರಾವರ್ನ ಕಾಪಾಡೋದಕ್ಕೆ ಅವ್ನ ಆತ್ಮ ತಗೊಳಕ್ಕಿಂತ ಮುಂಚೆನೆ ಅವನ ಹತ್ರ ಹೋಗಿ ಕಾಪಾಡ್ಬೇಕು ಅಂತ ಈ ಗ್ರೇಸ್ ಈ ಬೆನ್ಗೆ ಹೆಲ್ಪ್ ಮಾಡಿ ಸೀದಾ ಟ್ರಾವರ್ ಹತ್ರ ಕರ್ಕೊಂಡು ಹೋಗುತ್ತೆ. ಟ್ರಾವರ್ ಕೂಡ ಅವನ್ನ ಕರ್ಕೊಂಡು ಸೀದಾ ಅವ್ರ ಅಮ್ಮಂಗೆ ತಗೊಂಡೇ ಕೊಡ್ತಾನೆ ಟ್ರಾವರ್ನ. ಇವ್ರು ಆ ಮನೆಯಿಂದ ಆಚೆ ಬಂದು ನೋಡ್ತಾರೆ, ಜಾಗ ಪೂರ್ತಿ ಸ್ಮಶಾನ ಹೋಗ್ಬಿಟ್ಟಿರುತ್ತೆ. ಮತ್ತೆ ಇಲ್ಲಿ ಆ ಗ್ರಂಪ್ ಆತ್ಮ ಇದೆಯಲ್ಲ, ಅದು ಇವ್ರುಗಳ ಹತ್ರ ಆ ಬೆನ್ಗೆ, ನೀನು ನಿನ್ನ ಆತ್ಮನ ನನಗೆ ಕೊಡು ಸಾಕು, ನಾನು ನಿನ್ಗೆ ಇಷ್ಟ ಆಗಿರೋ ಒಂದು ಆತ್ಮನ ಕೊಡ್ತೀನಿ, ಅದು ಯಾರಂದ್ರೆ ನಿನ್ ವೈಫ್ನ ನಾನು ಮತ್ತೆ ಬದುಕಿಸ್ತೀನಿ, ನೀನ್ ನಂಗೆ ನಿನ್ನ ಆತ್ಮನ ಕೊಟ್ರೆ ಸಾಕು ಅಂತ ಅವನು ಕೇಳ್ತಾ ಇರ್ತಾನೆ. ಬೆನ್ಗೆ ತನ್ನ ವೈಫ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಮತ್ತೆ ಹಾಗಾಗಿ ಇವ್ರನ್ನ ಎಲ್ಲರನ್ನ ಕಾಪಾಡ್ಬೇಕು ಅಂದ್ಬಿಟ್ಟು, ಸರಿ ನನ್ನ ಆತ್ಮನ ತಗೋ, ನನ್ನ ಹೆಂಡತಿನ ಬದುಕ್ಸು, ಇವ್ರನ್ನು ಕೂಡ ಹಾಕಿ ಬದುಕ್ಸು ಅಂತ ಮುಂದೆ ಬರ್ತಾ ಇರ್ತಾನೆ. ಆಗ ಅಲ್ಲಿಗೆ ಲಿಯಾರ್ಟೋ ಮದರ್ ಬಂದ್ಬಿಡ್ತಾರೆ. ಅವ್ರನ್ನ ಹೆರಿಯಟ್ಟು ಫ್ರೀ ಮಾಡಿಬಿಟ್ಟಿರ್ತಾಳೆ. ಫಾದರ್ ಕೂಡ ಆ ಆತ್ಮಗಳಿಗೆಲ್ಲ ಅರ್ಥ ಮಾಡ್ಸಿರ್ತಾನೆ, ನೀವು ಈ ತರ ಎದುರ್ಕೊಂಡ್ರೆ ಆಗಲ್ಲ, ನಿಮ್ಮನ್ನೆಲ್ಲ ಮೋಸ ಮಾಡ್ತಾ ಇದ್ದಾನೆ ಅವನು, ಇವೆಲ್ಲ ನಿಂತ್ಕೊಂಡ್ರೆ ನಿಮಗೆ ಸರಿಸಾಟೇನೆ ಇಲ್ಲ ಅವನು ಅಂದ್ಬಿಟ್ಟು ಅವ್ರಿಗೆಲ್ಲ ಧೈರ್ಯನ ತುಂಬಿಸಿ ಆ ಆತ್ಮಗಳಿಗೆ ಕ್ಲೀನಾಗಿ ಅರ್ಥ ಮಾಡ್ಸಿರ್ತಾನೆ, ಅವ್ನು ಎಂತೆಂತ ಕೆಟ್ಟ ಕೆಲಸ ಮಾಡೋನೆ ಅಂತ. ಈ ಕಡೆ ಆ ಪ್ರೊಫೆಸರ್ ಇದನ್ನಲ್ಲ, ಆ ಹ್ಯಾಟ್ ನ ಬೆಂಕಿಗೆ ಹಾಕಿದ್ನಲ್ಲ, ಅದರಿಂದ ಸ್ವಲ್ಪ ತುಂಡನ್ನ ಆರಿಸಿ ತಗೊಂಡ್ ಬಂದ್ಬಿಟ್ಟಿರ್ತಾನೆ. ಒಂದ್ ಚೂರು ಉಳ್ಕೊಂಡಿರುತ್ತೆ ಹ್ಯಾಟ್ ಪೀಸು, ಅದನ್ನ ತಗೊಂಡು ಇವ್ರ ಹತ್ರ ಬರ್ತಾ ಇರ್ತಾನೆ. ಲಿಯಾರ್ಟೋ ಮದರು ಕೂಡ ಆ ಪೀಸ್ ನ ತಗೊಂಡು ಮತ್ತೆ
ಹೆರೇಟು ಇವರಿಬ್ರು ಸೇರ್ಕೊಂಡು ಆ ಆತ್ಮನ ನರಕಕ್ಕೆ ಕಳಿಸ್ತಾ ಇರ್ತಾರೆ. ಆ ಆತ್ಮ ಕೂಡ ಕೊನೆ ಟೈಮಲ್ಲೂ ಕೂಡ ಅವನಿಗೆ ಡೀಲ್ನ ಕೊಡ್ತಾ ಇರುತ್ತೆ. ನೀನು ನಿನ್ನ ಆತ್ಮನ ಕೊಟ್ಬಿಡು, ಇನ್ನು ಕೇಳಿದ್ದೆಲ್ಲ ಕೊಡ್ತೀನಿ ನಾನು, ಹಂಗೆ ಹಿಂಗೆ ಅಂತ. ಯಾಕೆಂದ್ರೆ 99 ಆತ್ಮಗಳು ಆಲ್ರೆಡಿ ಫಿಲ್ ಆಗಿರುತ್ತೆ. ಇನ್ನು ಒಂದು ಆತ್ಮ ಬೇಕಾಗಿರುತ್ತೆ ಇವ್ನು ಶಕ್ತಿಶಾಲಿ ಆಗೋಕೆ. ಆ ಒಂದು ಆತ್ಮನ ಆ ಬೆನ್ನಿಗೋಸ್ಕರ ಕೇಳ್ತಾ ಇರುತ್ತೆ, ನೀನು ನಿನ್ನ ಆತ್ಮನ ಕೊಟ್ಬಿಡು ಅಂತ. ಆದ್ರೆ ಬೆನ್ನಿದನಳ ತನ್ನ ಕಂಟ್ರೋಲ್ ತಗೊಂಡ್ಬಂದ್ಬಿಟ್ಟು ನನ್ನ ಆತ್ಮ ಬೇಕನ್ನೋ ನಿನ್ಗೆ ಅಂದ್ಬಿಟ್ಟು ಜಾಡ್ಸೊಂದು ಅದ್ರ ಮಲ್ಕೊಂಡ ಮೇಲೆ ಓದಿತಾನೆ. ಸೀದಾ ನರಕಕ್ಕೆ ಹೊಂಟೋಗ್ಬಿಡುತ್ತೆ. ಆಗ ಎಲ್ಲ ಆತ್ಮಗಳು ಫ್ರೀ ಆಗುತ್ತೆ. ಕೆಲವು ಆತ್ಮಗಳು ಹೊಂಟೋಗ್ಬಿಡ್ತವೆ, ಇನ್ನು ಕೆಲವು ಆತ್ಮಗಳು ಈ ಮನೆ ಇಷ್ಟ ಆಗಿ ಈ ಮನೆನ ನೋಡ್ಕೊಳ್ಳೋದಕ್ಕೆ ಅಂತಾನೆ ಅಲ್ಲೇ ಇರ್ತವೆ. ಮತ್ತೆ ಮೇಡಮ್ ಲಿಯಾರ್ಟೋ ಇದ್ದಾಳಲ್ಲ, ಅವಳು ತನ್ನ ಕ್ರಿಸ್ಟಲ್ಗೆ ವಾಪಸ್ ಹೊರಟೋಗ್ಬಿಡ್ತಾಳೆ. ಮತ್ತೆ ಈ ಮೆನ್ಷನ್ ನಮ್ಮ ಮೊದಲನೇ ಓನರ್ಗೆ ಇದ್ದಾನಲ್ಲ, ಅವ್ನಿಗೆ ಒಂದು ನೀರಲ್ಲಿ ಇರ್ಬೇಕು ಅಂತ ಆಸೆ ಇರುತ್ತೆ. ಹಾಗಾಗಿ ಒಂದು ಬೋಟ್ನ ಕಳ್ತನ ಮಾಡ್ಕೊಂಡು ತಗೊಂಡ್ಬಿಡ್ತಾರೆ. ಮತ್ತೆ ಬೆನ್ನಿ ಈಗ ಅವ್ನ ಮನೆ ಹತ್ರ ಇರ್ಬೇಕಾದ್ರೆ ಒಂದು ಕ್ಯಾಟ್ ನ ನೋಡ್ತಾನೆ. ಕ್ಯಾಟ್ ಹತ್ರ ಹೋಗಿ ಆ ಕ್ಯಾಟ್ ಹತ್ರ ಇರೋ ಒಂದು ಲಾಕೆಟ್ ನ ನೋಡ್ತಾನೆ. ಆ ಲಾಕೆಟ್ ಮೇಲಿರೋ ಒಂದು ಹೆಸರು ಡಿಶ್ ಆಗಿರುತ್ತೆ. ಆ ಡಿಶ್ ತನ್ನ ವೈಫ್ಗೆ ತುಂಬಾ ಇಷ್ಟ ಆಗಿರುತ್ತೆ. ಇದರಿಂದ ಬೆನ್ಗೆ ಗೊತ್ತಾಗುತ್ತೆ ತನ್ನ ವೈಫ್ ಮೀಟ್ ಮಾಡೋಕೆ ಅಂತ ಈ ಬೆಕ್ನ ರೂಪದಲ್ಲಿ ಬಂದಿದ್ದಾಳೆ ಅಂತ. ಮತ್ತೆ ಹ್ಯಾಲೋವಿನ್ ದಿನ ಬರುತ್ತೆ. ಹ್ಯಾಲೋವಿನ್ ದಿನ ಈ ಬೆನ್ ಇದ್ದಾನಲ್ಲ, ಅವನು ಗ್ಯಾಬಿನ ಮೀಟ್ ಮಾಡ ಅಂತ ಅದೇ ಮೆನ್ಷನ್ಗೆ ಪುನಃ ಹೋಗ್ತಾನೆ. ಗ್ಯಾಬಿ ಕೂಡ ಇನ್ನೊಂದ್ಸಲಿ ಯೋಚನೆ ಮಾಡು, ಒಂದ್ಸಲ ಒಳಗಡೆ ಬಂದ್ರೆ ಮತ್ತೆ ವಾಪಸ್ ಹೋಗಂಗಿಲ್ಲ ಅಂತ ಅವಳು ಹೇಳ್ತಾ ಇರ್ತಾಳೆ. ಸರಿ ಆಯ್ತು ಅಂದ್ಬಿಟ್ಟು ಇವನು ಖುಷಿಯಿಂದಾನೆ ಸೀದಾ ಒಳಗಡೆ ಹೋಗ್ತಾನೆ. ಆಗ ಅಲ್ಲಿರೋ ಎಲ್ಲಾ ಆತ್ಮಗಳನ್ನ ತೋರಿಸ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತೊಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.